ತಂದಾಗ ಅದರಲ್ಲೇ ಇದೆ ದೀಪ ಹಚ್ಚಿ ಸೆಲೆಬ್ರೇಟ್ ಮಾಡಿ ಪೂಜೆ ಮಾಡಿ ಎಂಜಾಯ್ ಮಾಡಿ ಹಾಡಿ ನಮಗೆ ಕಂಫರ್ಟ್ ಕೊಡುವಂತಹ ಕೆಲವು ಏನಂತಾರೆ ಸುರ್ಸುರ್ ಬತ್ತಿ ಆಗಿರ್ಬೋದು ಭೂಚಕ್ರ ಆಗಿರ್ಬೋದು ಫ್ಲವರ್ ಪಾಟ್ಸ್ ಆಗಿರ್ಬೋದು ಈ ರೀತಿಯಾಗಿ ಬಹಳಷ್ಟು ಇದಾವೆ. ನೀವು ಅದನ್ನ ಸಣ್ಣ ಪುಟ್ಟದಾಗಿ ನೀವು ಎಂಜಾಯ್ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಸೇಫು. ಸೆಲೆಬ್ರೇಷನ್ ಅನ್ನೋದು ಸೆಲೆಬ್ರೇಷನ್ ತರ ಮಾಡಿದ್ರೆ ನಿಜವಾಗ್ಲೂ ಫನ್ ಇರುತ್ತೆ. ಸೊ ಜಸ್ಟ್ ಬಿ ಕೇರ್ಫುಲ್ ವೈಲ್ ಡೂಯಿಂಗ್ ವಾಟ್ ಎವರ್ ಯು ಆರ್ ಹ್ಯಾವಿಂಗ್ ಫನ್ ವಿತ್. ಹಾಯ್ ಹಲೋ ನಮಸ್ಕಾರ. ಅಶ್ವವೇಗ ನ್ಯೂಸ್ನ ದೀಪಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಮೊದಲನೇದಾಗಿ ಅಶ್ವವೇಗ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಈ ವರ್ಷದ ದೀಪಾವಳಿಯನ್ನ ಇನ್ನಷ್ಟು ಸೊಬಗು ಮೆರುಗುಗೊಳಿಸೋದಕ್ಕೆ ಇವತ್ತು ನಮ್ಮ ಜೊತೆ ಒಬ್ರು ತುಂಬಾ ಸ್ಪೆಷಲ್ ಗೆಸ್ಟ್ ಜಾಯಿನ್ ಆಗ್ತಾ ಇದ್ದಾರೆ. ಬಿಗ್ ಬಾಸ್ ಮುಖಾಂತರ ಸಾಕಷ್ಟು ಸದ್ದು ಸುದ್ದಿಲಿದ್ರು. ಅದಾದ ಮೇಲೂ ಕೂಡ ಪಡ್ಡೆ ಹುಡುಗರ ಹಾರ್ಟ್ ಅಲ್ಲಿ ಚಿಟ್ಟೆ ಬಿಟ್ಟಂತಹ ಚೆಲುವೆ, ಒಂಥರ ಸಕಲಕಲಾ ವಲ್ಲಭೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಬಿಕಾಸ್ ಬಿಸ್ನೆಸ್ ಕೂಡ ಇದೆ, ಮತ್ತೆ ಪ್ರೊಡ್ಯೂಸರ್ ಕೂಡ ಆಗಿ ಹೊರ ಬರ್ತಾ ಇದ್ದಾರೆ ಕೋಣ ಸಿನಿಮಾದ ಮುಖಾಂತರ. ಸಾಕಷ್ಟು ಮಾತಾಡುವಂತಹ ವಿಚಾರಗಳಿದೆ ಅಂತ ಅನ್ನಿಸ್ತು. ಹಾಗೆ ದೀಪಾವಳಿ ಸ್ಪೆಷಲ್ ಇನ್ನೂ ಸೊಬಗುಗೊಳಿಸೋದಕ್ಕೆ ನಾನಿವತ್ತು ಅವ್ರ ಜೊತೆಗಿದ್ದೀನಿ. ಬನ್ನಿ ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ತನಿಷಾ ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ನೋಡಿ ನನಗೂ ಕೂಡ ಅಷ್ಟೇ ಖುಷಿ ಆಯಿತು. ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ನಿಮಗೂ ಕೂಡ ಹ್ಯಾಪಿ ದೀಪಾವಳಿ. ಯು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ದೀಪದ ತರ ಕಂಗೊಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನನ್ನ ಮೋಸ್ಟ್ಲಿ ಬೆಂಕಿ ಅಂತಾರೇನು. ನಿಜವಾಗ್ಲೂ ಕರೆಕ್ಟ್ ನೋಡಿ. ಬೆಂಕಿ ಪಟಾಕಿ, ಬೆಂಕಿ ಇನ್ ದೀಪಾವಳಿ ಸ್ಪೆಷಲ್. ನಾ ಅದನ್ನೇ ಟ್ಯಾಗ್ ಲೈನ್ ಕೊಟ್ಬಿಡ್ತೀರಿ, ಬೆಂಕಿ ಇನ್ ದೀಪಾವಳಿ ಸ್ಪೆಷಲ್. ಎಲ್ಲರೂ ಈ ಹಬ್ಬದಲ್ಲಿ ಬೆಂಕಿ ಜೊತೆ ಆಟ ಆಡ್ತಾರೆ. ಅಲ್ವಾ? ಮತ್ತೆ ಹೇಗೆ ಅನಿಸ್ತಾ ಇದೆ ದೀಪಾವಳಿ ಹಬ್ಬ? ಸಿನಿಮಾ ಬರ್ತಾ ಇದೆ, ಹೇಗೆ ನೀವೆಲ್ಲದಕ್ಕೂ ಟೈಮ್ ಕೊಡ್ತೀರಾ ತನಿಷಾ ಅವರು ಅಂತ ಹೇಳ್ಬಿಟ್ಟು? ಟೈಮು ನಾನು ಕೊಡೋದಲ್ಲ, ಅದೇ ತಗೊಳ್ಳೋದು, ಆ ಥರ ಆಗಿದೆ ಇವಾಗ. ಎಲ್ಲವೂ ಚೆನ್ನಾಗಿ ನಡೀತಾ ಇದೆ, ತುಂಬ ಹೆಕ್ಟಿಕ್ಕಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಬಿಕಾಸ್ ನಾವು ಒಂದು ಸ್ವಲ್ಪ ಆರಾಮಾಗಿ ಸಿನಿಮಾ ಮಾಡೋಣ, ಆರಾಮಾಗಿ ಬರೋಣ ಅನ್ನೋ ಉದ್ದೇಶದಲ್ಲಿ ಇದ್ವೇನೋ. ಬಟ್ ನಮ್ಮ ಲೈಫ್ ಸ್ಟೈಲ್ಗೆ ಅಥವಾ ನಾವಿರೋ ಸ್ಪೀಡ್ಗೆ ಪ್ರಾಬಬ್ಲಿ ನಾವು ಫಾಸ್ಟಾಗಿ ಬರಬೇಕು, ಫಾಸ್ಟಾಗಿ ರಿಲೀಸ್ ಮಾಡಬೇಕು ಅಂತ ದೇವರೇ ನಮ್ಮ ಹಣೆಯಲ್ಲಿ ಬರೆದಿದ್ದಾನೆ. ಸೊ ಹಾಗಾಗಿ ನಾವು ಇದೇ ಅಕ್ಟೋಬರ್ 31ನೇ ತಾರೀಕು ಜನರ ಮುಂದೆ ಬರ್ತಾ ಇದ್ದೀವಿ ಎಲ್ಲ ಥಿಯೇಟರ್ಸಲ್ಲೂ. ಎಲ್ಲ ಕರ್ನಾಟಕದ ಜನರು ನಮ್ಮ ಕೋಣ ಸಿನಿಮಾನ ಹಾರೈಸಿ ನಾವಿನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನು ಮಾಡೋ ಹಾಗೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿನಿಮಾದ ವರ್ಕು ಸಿಕ್ಕಾಪಟ್ಟೆ ಹೆಕ್ಟಿಕ್ಕಾಗಿ ನಡೀತಾ ಇದೆ. ನಾವು ಆರಾಮಾಗಿ ಬರ್ಬೋದಿತ್ತು, ಬಟ್ ಏನಂತಂದರೆ ಸಿನಿಮಾ ರೆಡಿ ಇತ್ತು. ಸಿನಿಮಾ ರೆಡಿ ಇರೋದ್ರ ಜೊತೆಗೆ ನನಗೊಂಥರ ಅಕ್ಟೋಬರ್ ಮಂತ್ ಅಂದರೆ ಪ್ರೀತಿ ಜಾಸ್ತಿ. ಓಕೆ, ಯಾಕೆ? ಸೊ ಅದೊಂಥರ ಹಂಗೇನೆ ಇಷ್ಟ ನನಗೆ. ರೀಸನ್ ಇರುತ್ತಲ್ಲ, ಏನಾದ್ರು ಬದಲಾವಣೆಗಳಾಗಿರುತ್ತೆ, ಮಹತ್ತರ ಬದಲಾವಣೆಗಳು. ಹೌದು, ಮೊದಲನೇದಾಗಿ ನಾನು ಬಿಗ್ ಬಾಸ್ಗೆ ಹೋಗಿದ್ದು ಅಕ್ಟೋಬರ್ ಮಂತಲ್ಲಿ. ಆಮೇಲೆ ನನ್ನ ಲೈಫ್ನಲ್ಲಿ ನಾನು ಯಾವಾಗೋ ಒಂದ್ಸತಿ ಏನಾದರೂ ಒಂದು ತಗೊಂಡು ಅದನ್ನ ಎಂಜಾಯ್ ಮಾಡಿದ್ದೀನಿ, ಅಥವಾ ಕಾರ್ ಇರ್ಬೋದು, ಇನ್ನೊಂದೇನೋ ಒಂದು ವಸ್ತು ಇರ್ಬೋದು, ಎಂಜಾಯ್, ದಟ್ ಈಸ್ ಅಗೇನ್ ಅಕ್ಟೋಬರ್. ಅದಾದ ನಂತರ ನನ್ನ ಫೇವ್ರೆಟ್ ಪರ್ಸನ್ಸ್ ಬರ್ತ್ಡೇ ಅಂತ ಇರುತ್ತಲ್ಲ, ಅದು ಕೂಡ ಇದೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಸೊ ಅಂಡ್ ನನಗೆ ಒಂಥರ ಆ ತಿಂಗಳು ದುಡ್ಡು ಕೂಡ ಚೆನ್ನಾಗಿರುತ್ತೆ, ಕೈಂಡ್ ಆಫ್ ಫೀಲ್ ಯಾವಾಗ್ಲೂ. ಸೊ ಐ ಲವ್ ಅಕ್ಟೋಬರ್. ಹಾಗಾಗಿ ನನ್ಗೆ ಒಂಥರ ಅಕ್ಟೋಬರ್ ಅಂದ್ರೆ ಪ್ರೀತಿ ಜಾಸ್ತಿ. ಸೊ 2-3 ಸತಿ ಡಿಸ್ಕಷನ್ ಆಗ್ತಾ ಇತ್ತು. ನಾವು ಫಸ್ಟ್ ಡಿಸೈಡ್ ಮಾಡಿದ್ ಇದೇ ಡೇಟು, ಅಕ್ಟೋಬರ್ 31st ಅಂತ. ಆಮೇಲೆ ಕೂಡ ಸುತ್ತಿ ಬಳಸಿ ಅದು ಅಲ್ಲೇ ಬಂದು ನಿಂತ್ಕೊಂತು. ಸೊ ಹಾಗಾಗಿ ಲೈಕ್ ಓಕೆ, ಲೆಟ್ಸ್ ಗೋ ಫಾರ್ ಇಟ್ ಕೈಂಡ್ ಆಫ್ ಒಪಿನಿಯನ್ ನಮ್ಮೆಲ್ರಿಗೂ ಬಂತು. ಅಂಡ್ ನಮ್ಮ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತಾ ಇದೆ. ಎವ್ರಿಬಡಿ ಈಸ್ ಲೈಕಿಂಗ್ ದ ವರ್ಕ್. ಸಿನಿಮಾ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ. ಸಹೋದರ ಲಕ್ಷ್ಮಣ,
ಆ ಮಾಯಾ ಜಿಂಕೆಯನ್ನು ಬೇಗ ಡೈಲಾಗ್ ಹೇಳಿ. ಎಲ್ರೂ ಹೇಳ್ತೀವಿ ನಾವು ಸಿನಿಮಾನ ಇಷ್ಟಪಟ್ಟು ಮಾಡ್ತೀವಿ, ಕಷ್ಟಪಟ್ಟು ಮಾಡ್ತೀವಿ, ಚೆನ್ನಾಗಿದೆ ಅಂತ ಅನ್ಬಿಟ್ಟು. ಇದು ನಿಮ್ಗೆ ನೆನಪಲ್ಲಿ ಉಳ್ಕೊಳ್ಳುವಂತಹ ಒಂದು ಸಿನಿಮಾ ಆಗತ್ತೆ, ಅಷ್ಟು ಮಾತ್ರ ನಾನು ಗ್ಯಾರಂಟಿ ಕೊಡಬಹುದು. ಅಂಡ್ ಅಟ್ ದ ಸೇಮ್ ಟೈಮ್ ಸಿನಿಮಾದಲ್ಲಿ ವರ್ಕ್ ಮಾಡಿರುವಂತಹ ಪ್ರತಿಯೊಬ್ರು ಅಷ್ಟೇ ಚಂದವಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಕೆಲವೊಂದ್ಸತಿ ನಾವು ಫೋಟೋದಲ್ಲಿ ಕಾಣಿಸೋ ಹಂಗೆ ರಿಯಲ್ ಆಗಿ ಕಾಣಿಸಲ್ಲ, ರಿಯಲ್ ಆಗಿ ಕಾಣಿಸೋ ಹಂಗೆ ಸಿನಿಮಾದಲ್ಲಿ ಕಾಣಿಸಲ್ಲ. ಬಟ್ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎವ್ರು ಬ್ಯೂಟಿಫುಲ್ ಆಗಿ ಕಾಣಿಸ್ತೀವಿ. ನಾವ್ ಏನ್ ಇರ್ತೀವೋ ಅದಕ್ಕಿಂತ ಹೆಚ್ಚು. ಆಬ್ವಿಯಸ್ಲಿ ಅದರಲ್ಲಿ ಒಂದಷ್ಟು ಕೆಲಸಗಳು ನಡೆಯುತ್ತೆ. ಈಗ ಎಡಿಟಿಂಗ್ ಮುಖಾಂತರ ಆಗಿರ್ಬೋದು, DI ಮಾಡೋದ್ರ ಮುಖಾಂತರ ಆಗಿರ್ಬೋದು, ಅದಕ್ಕೆ ಸೌಂಡ್ ಎಫೆಕ್ಟ್ ಕೊಡೋದ್ರ ಮುಖಾಂತರ ಆಗಿರ್ಬೋದು, ಅದು ನಮ್ಮನ್ನ ತುಂಬಾ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಅಂದ್ರೆ ಫಾರ್ ದ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ನಾವು ಕಾಣಿಸೋ ಹಾಗೆ ಮಾಡುತ್ತೆ. ಅದೆಲ್ಲವೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನನ್ಗೆ ಏನಂತಾರೆ ತೃಪ್ತಿ ಇದೆ. ಓಕೆ, ಸೂಪರ್. ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ಅನ್ನೋದು ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ನೋಡ್ಬೇಕು, ನೀವು ಇದೇ ರೀತಿ ಮಾತಾಡ್ತೀರಿ. ಖಂಡಿತ ನೋಡ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ, ಪ್ರೀಮಿಯರ್ ಶೋ ನೋಡ್ತೀನಿ. ಎಸ್, ಪ್ರೀಮಿಯರ್ ಶೋ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನೀವು October 31 ಥಿಯೇಟರ್ ಅಲ್ಲಿ ನಿಮ್ಗೆ ಯಾವ್ದು ಹತ್ರ ಥಿಯೇಟರ್ ಇದೆಯೋ ಅಲ್ಲಿ ನೀವು ನೋಡಿ. ನಿಮ್ ಟಿಕೆಟ್ ಜವಾಬ್ದಾರಿ ನಂದು. ಓ ಮೈ ಗಾಡ್, ನಾನು ದುಡ್ಡು ಕೊಟ್ಟೆ ಟಿಕೆಟ್ ತಗೊಂಡು ನೋಡೋದು. ಅಲ್ಲ, ನಂಗೆ ಕೊಡಿ, ಪರವಾಗಿಲ್ಲ. ಓಕೆ, ಅದೊಂದು ಗೋಲ್ಕಾ ಬರತ್ತಲ್ಲ, ಇವಾಗ ನಂಬರ್ಸ್ ಎಲ್ಲ ಇರುವಂತದ್ದು, ಅದು ತಗೊಂಡಿದ್ದೀನಿ ನಾನು. ಅದಕ್ಕೆ ಕೊಡಿ, ಅದ್ರೊಳಗಡೆ ಹಾಕಿ ಸೇವ್ ಮಾಡ್ತೇನೆ, ಟಿಕ್ ಮಾಡ್ತೀನಿ. ಸೂಪರ್. ಓಕೆ, ಇನ್ನ ತನಿಷಾ ಅವರೇ, ಅಕ್ಟೋಬರ್ ಮಂತ್ ಅಂದ್ರೆ ನಿಮಗೆ ಸ್ಪೆಷಲ್ ಅಂತ ಹೇಳಿದ್ರಿ. ಒಂದಷ್ಟು ಜನದ ಹುಟ್ಟಿದಬ್ಬಗಳು ಕೂಡ ಬರುತ್ತೆ. ನನ್ನ ಫೇವ್ರೆಟ್ ಪರ್ಸನ್ಸ್ ಅಂತ ಹೇಳಿದ್ರಿ. ಯಾರು? ಕ್ಯೂರಿಯಾಸಿಟಿ ಇದೆ ನಮ್ಗೆ ತಿಳ್ಕೊಳ್ಳೋಕೆ. ಓಕೆ, ನನ್ನ ಲಾಂಗ್ ಟೈಮ್ ಫ್ರೆಂಡ್ಸ್ ಬರ್ತ್ಡೇ ಇದೆ. ಲೈಕ್ ಅದರಲ್ಲಿ ಒಬ್ರು ತರುಣ್ ಸರ್ ಕೂಡ ಇದ್ದಾರೆ. ಅಂಡ್ ನನ್ನ ಸೆಲೆಬ್ರಿಟಿ ಕ್ರಶ್ ವಸಿಷ್ಠ ಅವರ ಬರ್ತ್ಡೇ 19ಕ್ಕೆ. ಆಕ್ಚುಲಿ ನಾವು ನಮ್ಮ ಸಾಂಗ್ ರಿಲೀಸ್ 19ಕ್ಕೆ ಮಾಡ್ಬೇಕಂತ ಇದ್ವಿ, ಆಯ್ತಾ. ಆಬ್ವಿಯಸ್ಲಿ ಪ್ರೆಸ್ ಮೀಟ್ ಈ ಒಂದು ದಿನಾಂಕಗಳ ಎಲ್ರು ಬ್ಯುಸಿ ಇರೋದು, ಇದನ್ನೆಲ್ಲ ನೋಡಿ ನಾವು 17ಕ್ಕೆ ಮಾಡಿದ್ವಿ. ಸೊ ಅದು 19th ಮಾಡ್ಬೇಕಂತ ಇತ್ತು. ಸೋ ಮೆನಿ ಥಿಂಗ್ಸ್ ಲೈಕ್ ದಟ್. ಅದು ವಸಿಷ್ಠ ಅವ್ರಿಗೆ ಗೊತ್ತಿತ್ತಾ? ಅಂದ್ರೆ ನಿಮ್ ಪ್ಲಾನಿಂಗ್ ಎಲ್ಲ 19th ರಿಲೀಸ್ ಮಾಡ್ಬೇಕು ಅವ್ರ ಬರ್ಡೇ ದಿನ ಅನ್ನುವಂಥದ್ದು ಹೇಳಿದ್ರ ಏನಾದ್ರು? ನನ್ ಕಾರ್ ನಂಬರೇ ಅವ್ರ ಬರ್ತ್ಡೇ ದಿನದಲ್ಲಿ ತಗೊಂಡಿದ್ದೆ. ಓಕೆ, ಸೊ ಮೇ ಬಿ ಯಾವಾಗ್ಲಾದ್ರೂ ಡಿಸ್ಕಷನ್ ಮಾಡಿದ್ರೆ ಗೊತ್ತಾಗಬಹುದು. ಅಷ್ಟು ಡೀಟೇಲ್ಸ್, ಯಾಕಂದ್ರೆ ನಾವೇ ರಾತ್ರಿ ಡಿಸೈಡ್ ಮಾಡಿದ್ರಿಂದ ನಾವ್ ಯಾರಿಗೂ ತಿಳಿಸೋದಕ್ಕೆ ಆಗ್ಲಿಲ್ಲ. ಸೊ ನಾನಾಗ್ಲಿ, ನಮ್ಮ ಪಾರ್ಟ್ನರ್ ಪ್ರೊಡ್ಯೂಸರ್ ರವಿಕಿರಣ್ ಸರ್ ಆಗ್ಲಿ, ಕಾರ್ತಿಕ್ ಅವ್ರು ಆಗ್ಲಿ, ನಾವೆಲ್ಲರೂ ಹೇಗಿದೀವಿ ಅಂತಂದ್ರೆ ಇವಾಗ ಅನ್ನಿಸ್ತಾ ಪಟ್ ಮಾಡ್ಬಿಡ್ತೀವಿ. ಎಲ್ಲಾದ್ರೂ ಹೋಗ್ಬೇಕಾ, ಬರ್ತಾ ಇದೀಯಾ, ಓಕೆ ಬಾಯ್, ಅಷ್ಟೇ. ವಿ ಡೋಂಟ್ ಲೈಕ್ 10 ದಿವಸದ ಮುಂಚೆ ಪ್ಲಾನ್ ಮಾಡು, ಅದಕ್ಕೆ ಇನ್ನೇನೋ ರೆಡಿ ಮಾಡು, ಆ ರೀತಿ ಮಾಡೋದು ತುಂಬಾ ಕಡಿಮೆ ಅನ್ಕೊಳ್ತೀವಿ. ಬಟ್ ಸ್ಟಿಲ್ ವಿ ಎಂಡ್ ಅಪ್ ಡೂಯಿಂಗ್ ಇನ್ ಅ ಡೇ. ಲೈಕ್ ಒಂದಿನ ಮುಂಚೆ ಪಟ್ ಅಂತ ಮಾಡುವಂಥದ್ದು ಈ ರೀತಿಯಾಗಿ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಫಿಲ್ಮ್, ನಾವು ತುಂಬಾ ಕೆಲಸಗಳನ್ನ ಅದೇ ರೀತಿಯಾಗಿ ಮಾಡಿದೀವಿ. ಸೊ ಹಾಗಾಗಿ ದಟ್ಸ್ ಹೌ ವಿ ವರ್ಕ್ ಅನ್ನೋ ಒಂದು ಪ್ಯಾಟರ್ನ್ ಬಂದ್ಬಿಟ್ಟಿದೀವಿ ನಾವು. ಅವತ್ತೇನ್ ಅನ್ಸುತ್ತೆ ಅದನ್ನೇ ಅಂದ್ರೆ ಏನಾಗತ್ತೆ, ಕೆಲವೊಂದ್ಸಲ ನಾವೇನೋ ಒಂದು ಅನ್ಕೊಂಡಿರ್ತೀವಿ. ಇದು ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಹೇಳ್ತಾ ಇದೀನಿ. ಈಗ ನಾನೇನೋ ಒಂದು ಪ್ರಮೋಷನ್ ಆಕ್ಟಿವಿಟಿ ಅಂತ ಅನ್ಕೊಂಡಿರ್ತೀನಿ. ನಾವ್ ಅನ್ಕೊಂಡು ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆನೋ ಮಧ್ಯಾಹ್ನನೋ ಇನ್ಯಾರೋ ಏನಾದ್ರು ಒಂದು ಪೋಸ್ಟ್ ಮಾಡ್ತಾರೆ ಅದ್ರ ರಿಲೇಟೆಡ್. ಎಕ್ಸಾಂಪಲ್ ಇದು ರಿಯಲ್ ಆಗಿ ನಮಗಾಗಿರೋದು. ಓಕೆ, ನಾವೇ ಡಿಸ್ಕಷನ್ ಮಾಡಿರ್ತೀವಿ. ಅಂಡ್ ಇಟ್ಸ್ ಅ ನ್ಯೂ ಟಾಪಿಕ್ ಫಾರ್ ಆಲ್ ಆಫ್ ಅಸ್. ನಾವೆಲ್ಲೂ ನೋಡಿದ್ದಲ್ಲ, ನಾವೆಲ್ಲೂ ಮಾತಾಡಿದ್ದಲ್ಲ, ಆ ತರದೇನು ಇರಲ್ಲ. ಇವಾಗಷ್ಟೇ ಹಿಂಗ್ ಅನ್ಕೊಂಡಿರ್ತೀವಿ. ಇವಾಗ ನಾನು ನೀವು ಏನೋ ಒಂದು ಡಿಸ್ಕಷನ್ ಮಾಡಿರ್ತೀವಿ ಅಂತ ಅನ್ಕೊಳ್ಳಿ, ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ಈ ಟಾಪಿಕ್ ಇನ್ನೆಲ್ಲೋ ಬಂದಿರುತ್ತೆ. ಸೊ ವಾಟ್ ಐ ಆಲ್ಸೋ ಫೀಲ್ ಅಂಡ್ ಮೈ ಪಾರ್ಟ್ನರ್ ಆಲ್ಸೋ ಫೀಲ್ ಇಸ್ ದಟ್ ನಾವೇನ್ ಅನ್ಕೊಳ್ತಾ ಇದೀವಿ, ವಿ ಹ್ಯಾವ್ ಟು ಡೂ ಇಟ್ ಇಮಿಡಿಯೇಟ್. ಇಲ್ಲ ಅಂತಂದ್ರೆ ನಮ್ ತರ ಯೋಚನೆ ಮಾಡೋರು 1000 ಜನ ಇರ್ತಾರೆ. ಇದು ನನ್ಗೆ ಬಿಗ್ ಬಾಸ್ ಅಲ್ಲೂ ಕೂಡ ರಿಯಲೈಸ್ ಆಗಿತ್ತು. ಹೇಗೆ ಅಂತಂದ್ರೆ, ನಾನೇನೋ ಒಂದು ಅನ್ಕೊಳ್ತಾ ಇರ್ತೀನಿ, ಅಥವಾ ನಾನ್ ಡೇರಿಂಗ್, ನನ್ನ ಫ್ಯಾಮಿಲಿನಲ್ಲಾಗ್ಲಿ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ ನಾ ಡೇರಿಂಗ್. ಬಟ್ ನಂತರನೇ ಇನ್ನೂ ಕೆಲವ್ರು ಇರ್ತಾರೆ ಅನ್ನೋದು ನನ್ಗೆ ಅಲ್ಲಿ ಗೊತ್ತಾಯ್ತು. ಅವಾಗ ಒಂದು ರಿಯಲೈಸೇಷನ್ ಫ್ಯಾಕ್ಟ್ ಇದೆಯಲ್ಲ, ಲೈಕ್ ಹೌದು, ನಮ್ ತರ ಯೋಚನೆ ಮಾಡೋಕೂ ಬೇರೆಯವ್ರಿಗೆ ಬರತ್ತೆ, ಅವ್ರದ್ದು ಹೊಸದಾಗಿರುತ್ತೆ. ಬಟ್ ಯಾರು ಫಸ್ಟ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರದ್ದು ಹೊಸತನ ಹೊರಗಡೆ ಕಾಣಿಸುತ್ತೆ. ಸೊ ವಿ ಬಿಲೀವ್ ಇನ್ ದ್ಯಾಟ್. ಹಾಗಾಗಿ ಅದನ್ನ ಹಂಗೆ ಕ್ಯಾರಿ ಮಾಡ್ತೀವಿ ನಾವು. ಸೂಪರ್ ನೋಡಿ, ಬೆಂಕಿ ತನಿಷಾ ಅವರ ಬೆಂಕಿ ಮಾತುಗಳು. ಇನ್ನು ದೀಪಾವಳಿ ಅನ್ನುವಂಥದ್ದು ಎಷ್ಟು ಸ್ಪೆಷಲ್ ನಿಮ್ಗೆ? ಈ ವರ್ಷದ ದೀಪಾವಳಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಎಷ್ಟು ಖುಷಿ ಕೊಡ್ತಾ ಇದೆ? ಹಾಗೆ ಬದಲಾವಣೆಗಳು ತುಂಬಾ ಆಕ್ಚುಲಿ ಇಟ್ ಇಸ್ ಲೈಕ್, ಈ ಹೊಸದಾಗಿ ಮದುವೆ ಆಗಿರೋರು ಫಸ್ಟ್ ದೀಪಾವಳಿನ ಆಚರಿಸ್ತಾರಲ್ಲ, ಆ ತರ ಫೀಲ್ ಅಲ್ಲಿ ಇದೀನಿ ನಾನು. ಇಟ್ ಈಸ್ ಹೈಲಿ ಬಿಕಾಸ್ ನಾನೊಂದು ಲೈಕ್
ತುಂಬಾ ಸಣ್ಣ ವಯಸ್ಸಲ್ಲೇ ಪಟಾಕಿ ಹೊಡೆಯೋದು ನಿಲ್ಲಿಸ್ಬಿಟ್ಟಿದೀನಿ. ಸೊ ಒಂದು ಅದು ಆ ರೀತಿ ಮಾಡಬಾರ್ದು ಅನ್ನೋದು ಒಂದು ತಲೆಯಲ್ಲಿ ಕೂತಿರೋದು. ಇನ್ನೊಂದು ಸ್ವಲ್ಪ ಅದು ಡಮ್ ಗಿಮ್ ಅಂತ ಸೌಂಡ್ ಬರೋದೆಲ್ಲ ನನಗೆ ನಾ ಹೆದರ್ಕೊಳಕ್ ಸ್ಟಾರ್ಟ್ ಮಾಡಿದ್ದೆ. ಸೊ ಆ ಕಾರಣಕ್ಕೆ ನಾನು ಪಟಾಕಿ ಯಾವತ್ತೂ ಹೊಡೆಯಲ್ಲ. ಸಣ್ಣ ಪುಟ್ಟದಾಗಿ ಸುರ್ಸುರ್ ಬತ್ತಿ ಆ ರೀತಿ ಏನಾದ್ರು ಒಂದ್ ಸಣ್ಣ ಪುಟ್ಟದ್ ಮಾಡ್ತೀನಿ. ಬಟ್ ಈ ಸಲ ಐ ಆಮ್ ಮೋರ್ ಸ್ಟ್ರೆಸ್ಡ್, ಐ ಆಮ್ ಮೋರ್ ಕಾನ್ಫಿಡೆಂಟ್, ಐ ಆಮ್ ವರ್ಕಿಂಗ್ ಅ ಲಾಟ್, ಐ ಆಮ್ ಮೋರ್ ಕ್ರಿಯೇಟಿವ್. ಅಂಡ್ ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೆ ಆಕ್ಚುಲ್ ಆಗಿ ದ ರಿಯಲ್ ಪರ್ಸನ್ಸ್ ಲೈಕ್ ಏನೋ ಯಾರು ನಿಜವಾಗ್ಲೂ ನಿಲ್ತಾರಲ್ಲ ಅವ್ರುಗಳನ್ನ ನೋಡ್ತಾ ಇದ್ದೀನಿ. ಆ ಕಾರಣಕ್ಕೆ ನನಗೆ ದೀಪಾವಳಿ ಸಿಕ್ಕಾಬಟ್ಟೆ ಸ್ಪೆಷಲ್. ಸೂಪರ್. ಇನ್ನು ನೀವು ಹೇಳಿದ್ರೆ ಚಿಕ್ಕ ವಯಸ್ಸಲ್ಲೇ ನಾನು ಪಟಾಕಿ ಹೊಡೆದು ನಾನು ನಿಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ತನಿಷಾ ಅವರೇ, ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾನೆ ಇದ್ದೀವಿ, ದೀಪಾವಳಿ ಹಬ್ಬ ಬಂತು, ಗಣೇಶನ ಹಬ್ಬ ಬಂತು ಅಂತ ಹೇಳಿದ್ರೆ ಎಷ್ಟು ಅವಘಡಗಳು, ಹಬ್ಬದ ಸೆಲೆಬ್ರೇಷನ್ ಇರುವಂತಹ ಸಂದರ್ಭದಲ್ಲೇ ರೀಸೆಂಟಾಗಿ ಒಂದು ಟ್ರಕ್ ಹರಿದ್ಬಿಟ್ಟು ಗಣೇಶನ ಮೆರವಣಿಗೆ ನಡೀತಾ ಇರುತ್ತೆ, ಅದೇ ಸಂದರ್ಭದಲ್ಲಿ ಅನಾಹುತ ಆಗುತ್ತೆ. ಮತ್ತು ದೀಪಾವಳಿ ಸಂದರ್ಭದಲ್ಲೂ ಕೂಡ ಮಕ್ಕಳುಗಳಾಗಿರ್ಬೋದು, ಪಟಾಕಿ ಅಂದಾಗ ಎಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಸಾಕಾಗೋದಿಲ್ಲ. ಸೊ ನೀವು ಏನು ಮೆಸೇಜನ್ನ ಕೊಡೋಕೆ ಇಷ್ಟಪಡ್ತೀರಾ ನಿಮ್ಮ ಕಡೆಯಿಂದ? ದೀಪಾವಳಿ ಅಂತ ಅಂದಾಗ ಅದರಲ್ಲೇ ಇದೆ, ದೀಪ ಹಚ್ಚಿ ಸೆಲೆಬ್ರೇಟ್ ಮಾಡಿ, ಪೂಜೆ ಮಾಡಿ, ಎಂಜಾಯ್ ಮಾಡಿ, ಹಾಡಿ ಕುಣಿರಿ ಎಲ್ಲವನ್ನು ಮಾಡಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಕಂಫರ್ಟ್ ಕೊಡುವಂತಹ ಕೆಲವು ಏನಂತಾರೆ ಸುರ್ಸುರ್ ಬತ್ತಿ ಆಗಿರ್ಬೋದು, ಭೂಚಕ್ರ ಆಗಿರ್ಬೋದು, ಫ್ಲವರ್ ಪಾಟ್ಸ್ ಆಗಿರ್ಬೋದು, ಈ ರೀತಿಯಾಗಿ ಬಹಳಷ್ಟು ಇದ್ದಾವೆ. ನೀವು ಅದನ್ನ ಸಣ್ಣ ಪುಟ್ಟದಾಗಿ ನೀವು ಎಂಜಾಯ್ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಸೇಫು. ಅದ್ರ ಜೊತೆಗೆ ಆಬ್ವಿಯಸ್ಲಿ ಪೊಲ್ಯೂಷನ್ ಅನ್ನೋದನ್ನು ಕೂಡ ಅವಾಯ್ಡ್ ಮಾಡ್ಕೊಳ್ತೀರಿ. ಬಟ್ ಇವತ್ತು ಒಂದೇ ದಿವಸದಿಂದ ಆಗುತ್ತೆ ಅಂತ ನಾ ಹೇಳಲ್ಲ. ನಾವು ಪ್ರತಿನಿತ್ಯದ ಬದುಕಿನಲ್ಲಿ ಬಹಳಷ್ಟು ಪೊಲ್ಯೂಷನ್ಗಳಿಗೆ ನಾವು ಕೂಡ ಪಾತ್ರಧಾರಿಗಳಾಗಿರ್ತೀವಿ. ಸಾಧ್ಯ ಆದಷ್ಟು ಅದನ್ನು ಕೂಡ ಅವಾಯ್ಡ್ ಮಾಡಿಕೊಂಡು ಸೆಲೆಬ್ರೇಷನ್ ಅನ್ನೋದನ್ನ ಸೆಲೆಬ್ರೇಷನ್ ತರ ಮಾಡಿದ್ರೆ ನಿಜವಾಗ್ಲೂ ಫನ್ ಇರುತ್ತೆ. ಸೊ ಜಸ್ಟ್ ಬಿ ಕೇರ್ಫುಲ್ ವೈಲ್ ಡೂಯಿಂಗ್ ವಾಟ್ ಎವರ್ ಯು ಆರ್ ಹ್ಯಾವಿಂಗ್ ಫನ್ ವಿತ್. ಓಕೆ. ಇನ್ನು ಹಬ್ಬ ಅಂತ ಅಂದ ತಕ್ಷಣ ಸ್ವೀಟ್ಸ್ಗಳ ಸುರಿಮಳೆ ಮನೆಯಲ್ಲಿ. ರಿಮೆಂಬರ್ ಲೈಕ್ ಹೌ ಸುದೀಪ್ ಸರ್ ನನ್ನನ್ನ ರೇಗಿಸಿದ್ದು ಅಂತ. ಏನಾಯ್ತು, ಬಿಗ್ ಬಾಸ್ ಮನೆ ಒಳಗಡೆ ನಾವು ತುಂಬಾ ದಿವಸದಿಂದ ಏನನ್ನು ನೋಡಿರ್ಲಿಲ್ಲ ಅಲ್ಲ. ಸೊ ಹಬ್ಬ ಅಂತ ಬಂದಾಗ ನಮ್ಗೆ ಪಟಾಕಿ, ಸ್ವೀಟ್ಸ್ ಇದನ್ನೆಲ್ಲ ಸುದೀಪ್ ಸರ್ ಮಾತಾಡ್ತಾ ಮಧ್ಯದಲ್ಲಿ ಕೊಟ್ಟು ಕಳ್ಸಿದ್ರು. ಅಂದ್ರೆ ನಮ್ಗೆ ಟೀಮ್ ಇಂದ ಬಂತು, ಎಲ್ಲರೂ ಪಟಾಕಿ ಹೊಡೆಯೋದು, ಇನ್ನೊಂದ್ ಮಾಡೋದು ಎಲ್ಲ. ಫಸ್ಟ್ ಆಫ್ ಆಲ್ ನನಗೆ ಭಯ, ನಾ ಹೊಡೆಯಲ್ಲ, ದಟ್ ಇಸ್ ಮೈ ಪಾರ್ಟ್. ಅದು ಯಾರಿಗೂ ಗೊತ್ತಿಲ್ಲ. ಐ ವಾಸ್ ಸೋ ಬಿಸಿ ಅಲ್ಲಿ ಸ್ವೀಟ್ ಗಳನ್ನ ಎತ್ಕೊಂಡು ಬಚ್ಕೊಂಡು ತಿನ್ನೋದ್ರಲ್ಲಿ. ಎಲ್ಲರೂ ಪಟಾಕಿ ಹೊಡೆದು ಹಬ್ಬ ಆಚರಿಸ್ತಾ ಇದ್ರೆ ನೀವೊಂದ್ 2 kg ಸ್ವೀಟ್ ತಿಂದು ಚೆನ್ನಾಗಿ ಆಚರಿಸಿದೀರಾ ಅಂತ ಹೇಳಿದ್ರು. ಎವ್ರಿ ಟೈಮ್ ಐ ಸಿ ದ ಸ್ವೀಟ್ ಬಾಕ್ಸ್, ನೌ ಐ ರಿಮೆಂಬರ್ ಸುದೀಪ್ ಸರ್ ವರ್ಡ್ಸ್. ಓಕೆ. ನಿಮಗೆ ಅಂದ್ರೆ ಸ್ವೀಟ್ ಮಾಡಕ್ಕೆ ಬರತ್ತಾ? ಪ್ರಿಪೇರ್ ಮಾಡ್ತೀರಾ ಮನೆಯಲ್ಲಿ? ಗಸಗಸೆ ಪಾಯಸ ಅಂದ್ರೆ ಇಷ್ಟ ಅಂತ ಕೇಳ್ಪಟ್ಟಿದ್ದೀನಿ ತನಿಷಾ ಅವ್ರಿಗೆ. ಹೌದಾ? ಓ ಮೈ ಗಾಡ್, ಹೌ? ನಮಗ್ ಗೊತ್ತಿರುತ್ತೆ ಇದೆಲ್ಲ ಒಂಥರ. ಅಂದ್ರೆ ನನ್ ಪಾಯಸ ಅಂದ್ರೆ ಲಿಕ್ವಿಡ್ ಸ್ವೀಟ್ಸ್ ನನಗೆ ಆಗ್ ಬರಲ್ಲ. ಆಕ್ಚುಲಿ ಮನೇಲೆ ಮಾಡಿರ್ಬೇಕು, ಕಡಿಮೆ ಅಂದ್ರೆ ಕಡಿಮೆ ಸ್ವೀಟ್ ಹಾಕಿ ಮಾಡಿರ್ಬೇಕು, ಅವಾಗ ಐ ವಿಲ್ ಡ್ರಿಂಕ್ ದಾಟ್. ಇಲ್ಲ ಅಂತಂದ್ರೆ ನೋ. ನನಗೆ ಅಂದ್ರೆ ನಾರ್ಮಲ್ ಆಗಿ ಸಕ್ಕರೆ ಹಾಕ್ಬಿಟ್ರೆ ಅದಷ್ಟು ಸ್ವೀಟ್ ಅಲ್ಲಿ ಲಿಕ್ವಿಡ್ ಫಾರ್ಮ್ಯಾಟ್ ನನಗೆ ಇಷ್ಟ ಆಗಲ್ಲ. ಬಟ್ ನನಗೆ ಪ್ರಾಪರ್ ಮೈಸೂರ್ ಪಾಕ್ ಅಂದ್ರೆ ಎಸ್ಪೆಷಲಿ ಹಳೆ ಮೈಸೂರ್ ಪಾಕ್ ಬರತ್ತಲ್ಲ, ಆ ಫಾರ್ಮ್ಯಾಟ್ ಅಲ್ಲಿ ಮಾಡಿದ್ರೆ ಸಿಕ್ಕಾಬಡೆ ಇಷ್ಟ. ಇದನ್ನು ತಿನ್ನಲ್ಲ ಅಂತ ಏನಿಲ್ಲ, ಬಟ್ ಏನಂದ್ರೆ ಅದು ತುಂಬಾ ಇಷ್ಟ ನನಗೆ. ಕುರುಮ್ ಅಂತ ಸ್ವಲ್ಪ ಹಾರ್ಡ್ ವರ್ಷನ್ ಆಫ್ ದ ಮೈಸೂರ್ ಪಾಕ್, ಅಂದ್ರೆ ಓಲ್ಡ್ ಮೈಸೂರ್ ಪಾಕ್ ಆಕ್ಚುಲ್ ಆಗಿ. ಸೊ ಅದೊಂದ್ ಸಿಕ್ಕಂದ್ರೆ ಫ್ರೆಶ್ ಆಗಿ ಮಾಡಿದ್ರೆ ತುಂಬಾ ಇಷ್ಟ ಆಗತ್ತೆ ನನಗೆ. ಇದನ್ನು ಸ್ವಲ್ಪ ತಿಂತೀನಿ. ಅಂದ್ರೆ ಮೊದ್ಲು ತುಂಬಾ ತಿಂತಿದ್ದೆ, ಈಗ ಅದು ಅಷ್ಟು ಇದಿಲ್ಲ, ಬಿಟ್ಬಿಟ್ಟಿದೀನಿ. ಓಕೆ, ಲೈಕ್ ಐ ಆಮ್ ನಾಟ್. ಒಬ್ಬಟ್ಟು ಚೆನ್ನಾಗಂದ್ರೆ ಮನೇಲಿ ಮಾಡಿರೋದಿರ್ಬೇಕು, ಯಾರಾದ್ರೂ ಚೆನ್ನಾಗಿ ಮಾಡ್ತಾರಲ್ಲ ಹಂಗೆಲ್ಲ ಮಾಡ್ಕೊಟ್ಬಿಟ್ರೆ ತುಂಬಾ ಇಷ್ಟ. ತುಪ್ಪ ಹಾಕೊಂಡು ನಾನು ಮೈಸೂರ್ ಪಾಕ್ ಮಾಡಕ್ಕೆಲ್ಲ ಟ್ರೈ ಮಾಡಿದ್ದೆ, ಎಕ್ಕುಟ್ಟೋಗಿತ್ತು. ಮತ್ತೆ ನಮ್ಮ ಹೇರ್ ಡ್ರೆಸ್ಸರ್ ಒಬ್ರು ಲತಾಕ ಅಂತ, ಅವ್ರು ಮಾಡೋ ರವೆ ಉಂಡೆ ನಂಗೆ ಸಿಕ್ಕಾಬಡೆ ಇಷ್ಟ. ಅಂದ್ರೆ ನಂಗೆ ಮೊದ್ಲಿಂದನೂ ರವೆ ಉಂಡೆ ಇಷ್ಟ ಆಯ್ತು, ಬಟ್ ಅವ್ರೊಂದು ಸಖತ್ತಾಗಿ ಮಾಡ್ತಾರೆ. ಅದನ್ನ ಮೀರಿದ್ದು ಸ್ವೀಟ್ ಅಂದ್ರೆ ರವೆ ಉಂಡೆ ಸ್ವೀಟ್ ನಾನು ಎಲ್ಲೂ ಬೇರೆ ತಿಂದಿಲ್ಲ. ಸೊ ಲತಾಕ ಮಾಡಿರುವಂತ ರವೆ ಉಂಡೆ ನನ್ಗೆ ಸಿಕ್ಕಾಬಡೆ ಇಷ್ಟ ಆಗತ್ತೆ. ಅದೊಂಥರ ಲೈಕ್ ಇವಾಗ್ಲೂ ನೆನ್ಸ್ಕೊಂಡ್ರೆ ನಂಗೆ ಬಾಯಲ್ಲಿ ನೀರ್ ಬರುತ್ತೆ, ಆ ಫಾರ್ಮ್ಯಾಟ್. ಓಕೆ. ರವ ಟೈಪ್ ಅಂದ್ರೆ ಫುಲ್ ಬಿಡಿ ಇರಬೇಕು, ಸಾಫ್ಟ್ ಇರಬೇಕು, ಅಟ್ ದ ಸೇಮ್ ಟೈಮ್ ಸಕ್ಕರೆ ಕಡಿಮೆ ಇರಬೇಕು. ಒಳ್ಳೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಸವಿತಾ ಇದ್ರೆ ಅದ್ರ ಮಜಾನೇ ಬೇರೆ. ನಂಗೂ ಬಾಯಲ್ಲಿ ನೀರ್ ಬರ್ಸ್ತಾ ಇದ್ದಾರೆ ತನಿಷಾ ಅವರು. ಓಕೆ. ಇನ್ನು ನಿಮಗೆ ಯಾವ ಸ್ವೀಟ್ ಮಾಡಕ್ ಬರುತ್ತೆ? ನಾನು ಹಬ್ಬದ ಟೈಮಲ್ಲಿ ಈ ಸ್ವೀಟ್ ನ ಮನೇಲಿ ಮಾಡ್ಬಿಟ್ಟು ನಾನು ಎಂಜಾಯ್ ಮಾಡ್ತೀನಿ ಚೆನ್ನಾಗಿ ಅಂತ ಅಂದ್ರೆ ಯಾವ್ದು? ಇಲ್ಲ ಅಂದ್ರೆ ಟ್ರೈ ಮಾಡಿರೋದುಂಟು, ಇಲ್ಲ ಅಂತಲ್ಲ. ಮೈಸೂರು ಪಾಕ್ ಎಕ್ಕುಟ್ಟೋಗಿರೋದು ಉಂಟು. ಬಟ್ ಏನಂದ್ರೆ ಬಟ್ ಸ್ಟಿಲ್ ಅದೊಂದು ಪುಡಿ ಫಾರ್ಮ್ಯಾಟ್ ಇತ್ತು. ನನ್ಗೆ ಅದ್ ಕೇಕ್ ಟೈಪ್ ಕಟ್ ಮಾಡಕ್ ಆಗ್ಲಿಲ್ಲ, ಪುಡಿ ಫಾರ್ಮ್ಯಾಟ್ ಆಗಿತ್ತು. ಇಟ್ ವಾಸ್ ಟೇಸ್ಟಿ ಎನಫ್, ತಿನ್ಬಹುದು ಅನ್ನೋ ಕೈಂಡ್ ಆಫ್ ಇತ್ತು. ಯಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ? ಬಲಿಪಶು ಯಾರು?
ನಮ್ಮಮ್ಮ ಪಾಪ ಯೂಶಲಿ ನಮ್ಮಮ್ಮನೇ ನಾನು ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಬಟ್ ಏನಂತಂದ್ರೆ ನಾ ಫಸ್ಟ್ ಟೈಮ್ ಮಾಡೋದು ಯಾವಾಗ್ಲೂ ಚೆನ್ನಾಗಿರುತ್ತೆ. ನಂಗೆ ಗೊತ್ತು ಅನ್ಕೊಂಡು ಸೆಕೆಂಡ್ ಟೈಮ್ ಮಾಡ್ಬೇಕಾದ್ರೆ ಕುಟ್ಟೋಗಿರುತ್ತೆ ಆಕ್ಚುಲಿ. ಸೊ ಫಸ್ಟ್ ಟೈಮ್ ಏನಾದ್ರು ನೋಡ್ಬೇಕಾದ್ರೆ ಯೂಟ್ಯೂಬ್ ಅದೇ ಏನಾದ್ರು ನೋಡ್ಕೊಂಡು ಮಾಡ್ತೀನಿ, ಬರತ್ತೆ. ಅದ್ ಬಿಟ್ರೆ ಬೇರೆ ಸ್ವೀಟು ರವೆ ಉಂಡೆ ಬಿಟ್ರೆ ಜಾಮೂನ್ ಮಾಡ್ಬೋದು, ಅದೊಂದು ಮಾಡ್ಬೋದು. ಓಕೆ, ಇನ್ನು ಅಡಿಗೆಗಳು ಅಂತ ಬಂದಾಗ ಸಾಕಷ್ಟು ವೆರೈಟೀಸ್ ಆಫ್ ಅಡಿಗೆಗಳೆಲ್ಲ ಇರುತ್ತೆ ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ. ಸೊ ನೀವ್ ಏನೆಲ್ಲ ಸ್ವೀಟ್ಸ್ ಜೊತೆಗೆ ಬೇರೆ ಯಾವ್ಯಾವ ತರಹೇವಾರಿ ಅಡಿಗೆಗಳನ್ನ ಸವಿಯೋದಕ್ಕೆ ಇಷ್ಟಪಡ್ತೀರಾ, ನೀವು ಮಾಡ್ತೀರಾ? ನಾನು ಮಾಡೋದು ಆಲ್ಮೋಸ್ಟ್ ಎಲ್ಲ ತರ ಮಾಡ್ತೀನಿ. ಅಂದ್ರೆ ನನಗೆ ಈ ಪ್ಲೇನ್ ಅನ್ನ ಸಾರು ಮಾಡೋದು ಕಷ್ಟ. ಸೊ ಲೈಕ್ ಅನ್ನ ಆಗ್ಲಿ ಅಥವಾ ಮಾಮೂಲ್ ಸಾರಾಗ್ಲಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಯು ಆಸ್ಕ್ ಮೀ ಫಾರ್ ಲೈಕ್ ಸಮ್ ಯಾವ್ದಾದ್ರು ಪನ್ನೀರ್ ಸ್ಪೆಷಲ್ ಡಿಶ್ ಮಾಡು ಅಥವಾ ನಾನ್ ವೆಜ್ ಅಲ್ಲಿ ಎಲ್ಲ ಮಾಡ್ತೀನಿ. ಅದು ಅನದರ್ ಡಿಫ್ರೆಂಟ್ ಪಾರ್ಟ್ ಆಲ್ ಟುಗೆದರ್. ಅಂಡ್ ಐ ಡೂ ಪರ್ಫೆಕ್ಟ್ ಬೋಂಡಾ ಬಜ್ಜಿ. ಸೊ ಅಂದ್ರೆ ನನ್ನ ಫ್ಯಾಮಿಲಿನಲ್ಲಿ ಎಲ್ರಿಗೂ ಅದೇ ಶ್ರುತಿ ಅಂತ ಕರೀತಾರೆ. ಸೊ ಶ್ರುತಿ ಮಾಡೋ ಬಜ್ಜಿ ಮಾಡು ಅನ್ನೋ ತರ ಅದೊಂದು ಲೇಬಲ್ ಆಗ್ಬಿಟ್ಟಿದೆ ಇವಾಗ. ನಾನು ಎಸ್ಪೆಷಲಿ ಹೀರೆಕಾಯಿ ಬಜ್ಜಿ, ಯೂಶಲಿ ನಮ್ಮ ಮನೆಯಲ್ಲಿ ಹೀರೆಕಾಯಿ ಎಲ್ಲ ಯೂಸ್ ಮಾಡಲ್ಲ. ಸೊ ಅದನ್ನ ನಾನು ಒಂದ್ ದಿವಸ ಸರಿ ಹೆಲ್ದಿ ಅಲ್ವಾ ತಿನ್ಲಿ ಅನ್ನೋ ತರದಲ್ಲಿ ನಮ್ಮ ಮಮ್ಮಿಗೆ ಯಾವಾಗೋ ಒಂದ್ಸತಿ ಮಾಡ್ಕೊಟ್ಟಿದ್ದೆ. ಅದೊಂಥರ ಪರ್ಮನೆಂಟ್ ನನ್ನ ಸ್ಪೆಷಲ್ ಬಜ್ಜಿ ಅಥವಾ ಆ ತರ ಫಾರ್ಮ್ಯಾಟ್. ಶ್ರುತಿ ಹೀರೆಕಾಯಿ ಬಜ್ಜಿ ಆ ತರ. ಹೀರೆಕಾಯಿ ಯಾಕೆ ಯೂಸ್ ಮಾಡಲ್ಲ ತನಿಷ್ ಅವರೇ ಮನೇಲಿ? ತರಕಾರಿನೇ ಕಡಿಮೆ. ಮತ್ತೆ ಲೈಕ್ ಮೋಸ್ಟ್ ಆಫ್ ದ ಟೈಮ್ ನಾನ್ ವೆಜಿಟೇರಿಯನ್. ಸೊ ಈಗ ನಾನು ಸಿನಿಮಾ ರಿಲೀಸ್ ಆಗೋವರೆಗೂ ತಿನ್ನಲ್ಲ ಅಂತ ಹೇಳಿ ಬಿಟ್ಟಿದ್ದೀನಿ. ಸೊ ನನ್ನ ಲೈಫ್ ನಲ್ಲೇನೆ ವೆರಿ ಫಸ್ಟ್ ಟೈಮ್ ನಾವು ನಾನ್ ವೆಜ್ ಮಾಡದೇ ಇರೋದು. ಅಂದ್ರೆ ನಾನು ಇಲ್ದೇ ಇದ್ದಾಗ ಮಾಡ್ತಾರೆ ಅಗೇನ್ ನಮ್ಮ ಮನೇಲಿ ಹಂಗೆಲ್ಲ ಇರೋದಕ್ಕೆ ಬರಲ್ಲ ಯಾರಿಗೂನು. So like we can eat all 3 times kind. ನೀವು ಮಾತ್ರ ತಿಂತಾ ಇಲ್ಲ? ನಾ ಮಾತ್ರ ತಿಂತಾ ಇಲ್ಲ. ಆಲ್ರೆಡಿ ಆಯ್ತು, ಒಂದ್ ತಿಂಗಳ ಮೇಲೆ ಆಯ್ತು ಅಂತ ಅನ್ಕೊಳ್ತೀನಿ. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ, ಅವಾಗ ಅಲ್ಲಿ ಪ್ರೇ ಮಾಡ್ಕೊಂಡು ಬಂದಿದ್ದೆ. ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ನಾನ್ ವೆಜ್ ತಿನ್ನಲ್ಲ ಅಂತ. ಸೂಪರ್, ನೋಡಿ ಎಷ್ಟು ಹೋಪ್ಸ್ ಇಟ್ಟಿದ್ದೀರಾ. ಮತ್ತೆ ಸಿನಿಮಾದ ಮೇಲೆ ಇರುವಂತಹ ಭಕ್ತಿ, ಮತ್ತೆ ಭಕ್ತಿ ಸಿನಿಮಾದ ಮೇಲೆ ಭಕ್ತಿ ಅಂತಾನೆ ಹೇಳ್ಬೋದು. ಎಷ್ಟು ಹೋಪ್ಸ್ ಇದೆ. ಮತ್ತೆ ನೀವು ಏನನ್ನ ಪ್ರಾಮಿಸ್ ಮಾಡ್ತೀರಾ ಈ ಸಿನಿಮಾದ ಮುಖಾಂತರ? ಬಿಕಾಸ್ ತನಿಷಾ ಅವರ ಹೇಗೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಒಂದರಿಂದ ಒಂದು ಬರ್ತಾನೆ ಇದೆ. ಜನಗಳು ಕೂಡ ಇವಾಗ ಕನ್ನಡ ಸಿನಿಮಾವನ್ನ ಹಿಂದೆ ತಿರುಗಿ ನೋಡುವಂತಹ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಸೊ ನಿಮ್ಮ ಸಿನಿಮಾದ ಮುಖಾಂತರ ಏನ್ ಭರವಸೆ ಕೊಡ್ತೀರಾ, ಮತ್ತೆ ಆಡಿಯನ್ಸ್ ಇಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಕೋಣ ಸಿನಿಮಾದ ಮೂಲಕ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಒಂದು ಒಳ್ಳೆಯ ಪ್ರೊಡ್ಯೂಸರ್ ಇಂಡಸ್ಟ್ರಿಗೆ ಬರ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ maybe we have faced a lot before being a producer, after being a producer. ಎರಡೂ ಕಡೆಯಿಂದ ನಾನು ಬಹಳಷ್ಟು ಕಷ್ಟಗಳನ್ನ ನೋಡಿದ್ದೀನಿ, ನೊಂದ್ಕೊಂಡಿದ್ದೀನಿ, ಬೇಜಾರು ಮಾಡ್ಕೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ನಮ್ಮ ಸಿನಿಮಾನಲ್ಲಿ ಇರುವಂತಹ ಕ್ವಾಲಿಟಿ ಆಗ್ಲಿ, ಆ ಒಂದು ಸಿನಿಮಾ ಮೂಡ್ ಬಂದಿರುವಂತಹ ರೀತಿ ಆಗ್ಲಿ ನೋಡಿ ಅಷ್ಟೇ ಖುಷಿ ಕೂಡ ಪಟ್ಟಿದ್ದೀನಿ. ಸೊ ಈ ಪ್ಲಸ್ ಅಂಡ್ ಮೈನಸ್ ಎರಡನ್ನೂ ನೋಡಿರುವಂತಹ ಒಬ್ಬ ಪ್ರೊಡ್ಯೂಸರ್ ಇಂಡಸ್ಟ್ರಿಗೆ ಬಂದಾಗ ಇನ್ನೂ ಸ್ಟ್ರಾಂಗ್ ಆಗಿರುವಂತಹ ಸಿನಿಮಾ ಇನ್ನೂ ಹೆಚ್ಚು ಮುಂದೆ ಬರುತ್ತೆ ಅಂತ ನಮ್ಮ ಕೋಪಂಡಾಸ್ ಪ್ರೊಡಕ್ಷನ್ ನಿಂದ ಖಂಡಿತವಾಗ್ಲೂ ಬರುತ್ತೆ ಅನ್ನೋ ಒಂದು ಪ್ರಾಮಿಸ್ ಮಾಡಬಹುದು. ಇನ್ನೊಂದು, ಕೋಮಲ್ ಸರ್ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ. ನಾವು ಅವರನ್ನ ಈ ಮುಂಚೆ ನೋಡೇ ಇಲ್ಲ ಅನ್ನುವಂತಹ ಒಂದು ಪಾತ್ರದಲ್ಲಿ ನಾವಿಲ್ಲಿ ನೋಡಬಹುದು. ಆಬ್ವಿಯಸ್ಲಿ ಟ್ರೈಲರ್ ಬಿಟ್ಟಿದೀವಿ, ನೀವು ನೋಡಿದ್ರೆ ನಿಮ್ಗೊಂದು ಗ್ಲಿಮ್ಸ್ ಗೊತ್ತಾಗಿರುತ್ತೆ. ಒಂದು ವಿಭಿನ್ನವಾದ ಪಾತ್ರ. ಅವರು ಕೂಡ ಅಷ್ಟೇ ಹೋಪ್ ಇದ್ರ ಮೇಲೆ ಇಟ್ಕೊಂಡಿದ್ದಾರೆ ಅನ್ನೋದು ನನ್ನ ನಂಬಿಕೆ. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಅ ಬ್ಯಾಚ್ ಆಫ್ ಆರ್ಟಿಸ್ಟ್. ಬಹಳಷ್ಟು ಜನ, ಅಂದ್ರೆ ನನ್ಗೆ ಯಾವಾಗ್ಲೂ ಅನ್ಸೋದು, ಅಂದ್ರೆ ನಾನು ಸೀರಿಯಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ, ಯಾವಾಗ್ಲೂ ಅನ್ಸೋದು ಮನೆ ತುಂಬಾ ಆರ್ಟಿಸ್ಟ್ ಇದ್ರು ಅಂತಂದ್ರೆ ಒಂದು ಎಲ್ರಿಗೂ ಕೆಲ್ಸ ಅಂತ ಒಂದು ಫಸ್ಟ್ ಲೆಕ್ಕ ಬಂತು ಅಂತಂದ್ರೆ. ಇನ್ನೊಂದು ಏನಂತಂದ್ರೆ, ನೀವ್ ಇವಾಗ ನೋಡ್ಬೇಕಾದ್ರೆ ಹಂಗೇನೆ ಖಾಲಿ ಮನೆ ನೋಡೋದಕ್ಕೆ ಯಾರು ಇಷ್ಟಪಡಲ್ಲ, ಒಬ್ರು ಇಬ್ರು ನೋಡೋದಕ್ಕೂ ಯಾರು ಇಷ್ಟಪಡಲ್ಲ. ಸಿ ದೇರ್ ಆರ್ ಸ್ಟೋರೀಸ್ ವಿತ್ ಓನ್ಲಿ 1 or 2 people ಇನ್ ದ ಹೌಸ್. ಬಟ್ ನನ್ಗೆ ಅದೊಂಥರ ತುಂಬು ಮನೆ ನೋಡೋದು ಒಂಥರ ಖುಷಿ. ಹಂಗನ್ಬಿಟ್ಟು ಇಲ್ಲಿ ಯಾವುದೋ ಒಂದೇ ಮನೆಯಲ್ಲಿ ಎಲ್ಲಾರು ಇರಲ್ಲ. ಬಟ್ ನಮ್ಮ ಸಿನಿಮಾ ಒಂದು ಮನೆ ಅಂತ ಅನ್ಕೊಂಡ್ರೆ ಆ ಮನೆಯಲ್ಲಿ ಬಹಳಷ್ಟು ಜನ ಆರ್ಟಿಸ್ಟ್ ಇರೋದ್ರಿಂದ ಅದು ತುಂಬಿದ ಮನೆ ಆಗಿದೆ. ಸೊ ಒಂದು ತುಂಬು ಕುಟುಂಬನ ನೀವು ನೋಡಬಹುದು. ಅದ್ರ ಜೊತೆಗೆ ಕಾನ್ಸೆಪ್ಟ್ ಅನ್ನ ಖಂಡಿತವಾಗ್ಲೂ ನೋಡಿ ಮೆಚ್ಕೊಳ್ಳುವಂತಹ ಕಾನ್ಸೆಪ್ಟ್. ಯಾವತ್ತೂನು ಕೋಮಲ್ ಸರ್ ಅವರ ಕೋಣ ನಾವು ಮರಿಬಾರ್ದು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ನಾವು ಪ್ರೆಸೆಂಟ್ ಮಾಡ್ತಾ ಇದೀವಿ. ಜೊತೆಗೆ ಕೆಲವೊಂದು ಅಂಶಗಳಿದೆ ನನಗೆ ಮನ್ಸಿಗೆ ತುಂಬಾ ಹತ್ರ ಆಗಿರುವಂತದ್ದು. ನಾನ್ ಮಾಡಿರುವಂತಹ ಪಾತ್ರ ಆಗಿರ್ಬಹುದು, ಅಥವಾ ಇಷ್ಟೂ ದಿನ ನನಗ್ ಮಾಡಕ್ಕಾಗ್ಲಿಲ್ಲ ಅಲ್ಲ ಅಂತದ್ ನನಗ್ ಸಿಕ್ಕಿದೆ ಅನ್ನುವಂತಹ ಕೊರಗು ನೀಗ್ಸಿರುವಂತಹ ಒಂದು ಲಕ್ಷ್ಮಿ ಪಾತ್ರ. ಸೂಪರ್. ಸೊ ಅದು ನನಗೆ ಪರ್ಸ್ನಲಿ
ತುಂಬಾ ಮುಖ್ಯ. ಜನ ಕೂಡ ಅದನ್ನ ತುಂಬಾ ಮೆಚ್ಕೋತಾರೆ, ಯಾಕಂದ್ರೆ ನನ್ನನ್ನು ಇಷ್ಟು ದಿನ ಅವ್ರು ನೋಡಿರೋದೇ ಬೇರೆ ರೀತಿ, ಈಗ ಲಕ್ಷ್ಮಿಯಾಗಿ ನನ್ನ ನೋಡೋದೇನೆ ಬೇರೆ ರೀತಿ ಆಗತ್ತೆ. ಕೆಲವ್ರು ನನ್ನನ್ನ ಆಡ್ಕೊಂಡಿದ್ದು ಉಂಟು, ಇನ್ ಕೆಲವರು ನನ್ಗೆ ಅವಕಾಶ ಕೊಡದೇ ಇರೋದನ್ನು ಉಂಟು, ಇನ್ ಕೆಲವರು ಇವ್ರೇನ್ ಮಾಡ್ತಾರ ಬಿಡು, ಬೇರೆಯವ್ರನ್ನ ಹಾಕೊಂಡ್ ಮಾಡೋಣ ಅಂತ ಅಂದಿದ್ದು ಉಂಟು, ನನ್ ಕೇಳಿಸೋ ಹಾಗೇನೆ ಅಂದಿದ್ದುಂಟು. ಸೊ ಅದೆಲ್ಲವನ್ನು ಕ್ರಾಸ್ ಮಾಡಿ ನಾವಿವತ್ತು ಈ ಒಂದು ಸಿನಿಮಾನ ಎಲ್ರ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ. ನನ್ನನ್ನ ಆಸ್ ತನಿಷಾ, ಆಸ್ ಲಕ್ಷ್ಮಿ ಎಲ್ರು ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾರೆ ಅನ್ನೋದು ನನ್ನ ನಂಬಿಕೆ. ಓಕೆ, ಇನ್ನು ತುಂಬಿದ ಮನೆ ಅಂತ ಹೇಳಿದ್ರಿ ತನಿಷಾ. ಸೊ ನನಗೆ ಒಂದು ಗೊತ್ತಾಯ್ತು ಟ್ರೈಲರ್ ನೋಡಿದಾಗ, ಮತ್ತೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋದಾಗ ನಿಮ್ಮ ಸಿನಿಮಾದ ಬಗ್ಗೆ. ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ಸ್ಗಳು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ನಿಮ್ಮ ತುಂಬಿದ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ನಮ್ರತಾ ಆಗಿರ್ಬೋದು, ಗೋಲ್ಡ್ ಸುರೇಶ್ ಆಗಿರ್ಬೋದು, ಮತ್ತೆ ತುಕಾಲಿ ಸಂತೋಷ್ ಅವ್ರು ಆಗಿರ್ಬೋದು. ಸೊ ಇವರೆಲ್ಲರೂ ಕೂಡ ಇದ್ದಾರೆ. ರಂಜಿತ್ ಇದ್ದಾರೆ, ಮಂಜು ಪಾವ್ಗಡ ಇದ್ದಾರೆ. ಆಮೇಲೆ ನೀವು ಬಿಗ್ ಬಾಸ್ ಹೊರತುಪಡಿಸಾಗಿ ನೋಡಿದ್ರೆ ಜಗಪ್ಪ, ಸುಷ್ಮಿತಾ, ಹುಲಿ ಕಾರ್ತಿಕ್, ಅದನ್ನು ಹೊರತುಪಡಿಸಿ ಸಿನಿಮಾದವರು ಅಂತ ನೀವು ನೋಡಿದ್ರೆ ರಘು ರಾಮನಕೊಪ್ಪ ಅವರು, ಕೀರ್ತಿರಾಜ್ ಸರ್, ನಿರಂಜನ್ ಅವರು, ಅಂಡ್ ಆಕ್ಚುಲಿ ತುಂಬಾ ಜನ ಇದ್ದಾರೆ. ನಮ್ಗೆ ಅಂದ್ರೆ ಕಾಂಟ್ಯಾಕ್ಟ್ ಅನ್ನೋದು ನಮ್ಗೆ ಇಲ್ಲಿ ಉಪಯೋಗ ಆಗತ್ತೆ ಅಂತ ನನಗೂ ಇಲ್ಲೇ ಗೊತ್ತಾಗಿತ್ತು. ಯಾಕೆ ಅಂತಂದ್ರೆ ನನ್ ಆಬ್ವಿಯಸ್ಲಿ 13 to 15 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಫಿಲ್ಮ್ ಇಂಡಸ್ಟ್ರಿ. ನಾನು ಇಲ್ಲಿ ಡಿವೈಡ್ ಮಾಡಿದ್ದು ಅಥವಾ ನಾವ್ ಯಾವ ರೀತಿಯಾದ ಪಾತ್ರಗಳನ್ನ ಇಲ್ಲಿ ನಾವು ಸೃಷ್ಟಿ ಮಾಡಿದ್ವೋ ಆಸ್ ಏನು ಕಥೆಯಲ್ಲಿ ಬಂದಂತ ಈ 10 ಬೆರಳುಗಳಲ್ಲಿ ಕೆಲವೊಂದು ಬಿಗ್ ಬಾಸ್ ಅವರಾಗಿದ್ದಾರೆ, ಇನ್ ಕೆಲವೊಂದು ಸ್ಮಾಲ್ ಸ್ಕ್ರೀನ್ ಅವರಾಗಿದ್ದಾರೆ, ಇನ್ನು ಕೆಲವೊಂದು ಬಿಗ್ ಸ್ಕ್ರೀನ್ ಅವರಾಗಿದ್ದಾರೆ. ಅಂಡ್ ಥಮ್ಸ್ ಅಪ್ ಇಸ್ ಕೋಮಲ್ ಸರ್, ಹೀರೋ. ಸೂಪರ್. ಸೊ ಎಲ್ಲವನ್ನೂ ಇನ್ಕ್ಲೂಡ್ ಮಾಡಿದೀವಿ. ಸೊ ಒಂದ್ ಮುಷ್ಟಿ ಮಾಡಿದಾಗ ನಮ್ಗೆ ಎಲ್ಲವೂ ಕವರ್ ಆಗುತ್ತೆ, ಎಲ್ಲಾ ಜಾನರ್ ಅಥವಾ ಎಲ್ಲಾ ಕ್ಯಾಟಗರಿ ಅವರು ಕೂಡ ಕವರ್ ಆಗ್ತಾರೆ, ಆಡಿಯನ್ಸ್ ಹಂಗೆ ಕವರ್ ಆಗ್ತಾರೆ. ದಿಸ್ ಇಸ್ ವಾಟ್ ವಾಸ್ ಮೈ ಸ್ಟ್ರಾಟಜಿ ವೈಲ್ ಕಾಸ್ಟಿಂಗ್. ಅಂಡ್ ಆಬ್ವಿಯಸ್ಲಿ ಕಾಸ್ಟಿಂಗ್ ನಾನೇ ಮಾಡಿದ್ದು, ಸೊ ಹಾಗಾಗಿ ಕ್ರೆಡಿಟ್ ಗೋಸ್ ಟು ತನಿಷಾ ಕುಪ್ಪಂಡ. ಅಂಡ್ ಈ ಒಂದು ಸಿನಿಮಾದಲ್ಲಿ ಸೀರಿಯಸ್ಲಿ ಕ್ರೆಡಿಟ್ ತಗೊಳ್ತೀನಿ ಅಂತಲ್ಲ, ಐ ಮೇಡ್ ಶೋರ್ ಏನಂತಾರೆ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಇಳಿದು ನಾನೇ ಕೆಲಸ ಮಾಡಿದೀನಿ. ಅಂದ್ರೆ ನಾನು ಒಬ್ಳೆ ಮಾಡಿಲ್ಲ, ನಾನು ಕೂಡ ಮಾಡಿದೀನಿ ಆತರ. ಅಂದ್ರೆ ಇವಾಗ ಕಾಸ್ಟ್ಯೂಮ್ ಅಂತ ಅಂದಾಗ ಈ ಕಾಸ್ಟ್ಯೂಮ್ ನಮ್ರತ್ ಅವ್ರಿಗೆ, ಈ ಕಾಸ್ಟ್ಯೂಮ್ ನಮ್ಮ ಋತ್ವಿ ಅವ್ರಿಗೆ, ಋತ್ವಿ ಇಸ್ ಅನದರ್ ಹೀರೋಯಿನ್, ಅವ್ರ ಹೆಸರು ಹೇಳದೆ ಮರ್ತ್ಬಿಟ್ಟೆ ನಾನು. ಸೊ ಎಲ್ರು ಕೂಡ ಅಂದ್ರೆ ಒಂದಲ್ಲ ಒಂದು ಜಾಗದಲ್ಲಿ ನನ್ನ ಕರಿಯರ್ ನಲ್ಲಿ ಪಾಸ್ ಆದಂತವ್ರು. ಪಾಸಿಂಗ್ ಅಲ್ಲಿ ಯಾರ್ಯಾರು ಇದ್ರಲ್ವಾ, ಅವ್ರು ಯಾವ್ದೋ ದೊಡ್ಡ ಪಾತ್ರ ಮಾಡಿರ್ಬೋದು ಅಥವಾ ಸಣ್ಣ ಪಾತ್ರ ಮಾಡಿರ್ಬೋದು, ತುಂಬಾ ಫೇಮಸ್ ಇರ್ಬೋದು, ಫೇಮಸ್ ಇಲ್ದೇನೂ ಇರ್ಬೋದು. ಅವ್ರ ಎಲ್ರು ನಾನು ಹೇಗೆ ಪಿಕ್ ಮಾಡೋ, ಆಬ್ವಿಯಸ್ಲಿ ನಮ್ ಟೀಮಲ್ಲಿ ಇರೋರು ಯಾರು ಫೇಮಸ್ ಇಲ್ಲದೆ ಇಲ್ಲ, ಎಲ್ಲಾರು ಫೇಮಸ್ ಇರೋರೇನೆ. ಅವ್ರದೇ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ, ಅವ್ರದೇ ಆದಂತಹ ಒಂದು ಚಾಪನ್ನ ಅವರ ಒಂದು ಏನಂತಾರೆ ಪ್ಲೇಸ್ ಅಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ. ಅಷ್ಟೆಲ್ಲ ಹೆಸರಿರೋರೇನೆ ಇದ್ದಾರೆ. ಅಂಡ್ ಅವ್ರು ನನ್ನ ಪರಿಚಯ ನಾವೆಲ್ಲರೂ ಏನು ಇಲ್ಲದೆ ಇದ್ದಾಗ, ಅಂದ್ರೆ ಎಲ್ರು ಹೇಳಲ್ಲ ನಾನು, ನನಗ್ ಪರಿಚಯ ಇರೋರು ಕೆಲವರು, ಅಂದ್ರೆ ನಾವಿನ್ನು ಬೇಸ್ ಅಲ್ಲೇ ಇರ್ತೀವಿ, ಇನ್ನು ಸ್ಟ್ರಗ್ಲಿಂಗ್ ಅಲ್ಲಿ ಇರ್ತೀವಿ, ಆ ತರ ಪರಿಚಯ ಆದವರು ಈಗ ಅವರು ಒಂದ್ ಹೆಸರು ಮಾಡಿದ್ದಾರೆ, ನಾನು ಒಂದ್ ಹೆಸರು ಮಾಡಿದೀನಿ, ಎಲ್ರು ಒಟ್ಟಿಗೆ ಸೇರಿದಾಗ ಸ್ಟ್ರೆಂತ್ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಅಂಡ್ ಶಿಶಿರ್ ಅವ್ರು ಕೂಡ ಇದ್ದಾರೆ ಇದ್ರಲ್ಲಿ. ಓಕೆ, ಇದ್ರಲ್ಲಿ ಒಂದು ನಾನು ನಿಮಗ್ ಬಿಟ್ಕೊಡ್ಬೋದು ಅಂತಂದ್ರೆ, ಶಿಶಿರ್ ಹಾಗೂ ನಮ್ರತಾ ಅವ್ರದ್ದು ಒಂದು ಸ್ಪೆಷಲ್ ಕ್ಯಾಮಿಯೋ ಇದೆ, ಲೈಕ್ ಸೋ ಬ್ಯೂಟಿಫುಲಿ ಡನ್. ಅದೊಂದು ವಿನಯ್ ಗೌಡ ಇದ್ದಾರೆ, ಅವ್ರದಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ. ಐ ಆಲ್ವೇಸ್ ಅಪ್ರಿಶಿಯೇಟ್ ಹಿಮ್ ಆನ್ ಸ್ಕ್ರೀನ್ ಅಪಿಯರೆನ್ಸ್. ಅವರು ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾರೆ, ಅವ್ರ ಪಾತ್ರನ ಅವ್ರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಒಬ್ರನ್ನ ಬಿಡೋ ಹಂಗೇನೆ ಇಲ್ಲ. ಇವಾಗ ಕೀರ್ತಿರಾಜ್ ಸರ್ ಅವರು ಚೇರ್ಮನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಸಿನಿಮಾದವ್ರನ್ನ ನಾವು ಮಾತಾಡ್ಸಕ್ ಭಯ ಸ್ವಲ್ಪ ಮೊದ್ಲಿಂದನೂ. ಹೇಗೆ ಅಂತಂದ್ರೆ ಅವ್ರನ್ನ ಮಾತಾಡ್ಸ್ಬೇಕಾದ್ರೆ ಎಲ್ಲಾರು ದೊಡ್ಡ ಹೆಸರು ಮಾಡಿರೋರೇ ಆಗಿರ್ತಾರಲ್ಲ, ಹೇಗ್ ರಿಯಾಕ್ಟ್ ಮಾಡ್ತಾರೋ ಏನ್ ಮಾಡ್ತಾರೋ ಆ ಒಂದು ಭಯ ಇದ್ದೇ ಇರುತ್ತೆ. ಬಟ್ ಐ ಆಮ್ ಸೋ ಲಕ್ಕಿ ದಟ್ ಎವ್ರಿಬಡಿ ಸಪೋರ್ಟೆಡ್. ಡೇಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅವರೆಲ್ಲರೂ ಸಹಕಾರ ತುಂಬಾ ಇದೆ. ಓಕೆ, ಫೈನ್. ನಂಗೊಂಥರ ಮಿನಿ ಬಿಗ್ ಬಾಸ್ ಹೌಸ್ ನೋಡ್ದಂಗೆ ಆಗ್ತಾ ಇದೆ ನೀವು ನೇಮ್ಸ್ ಹೇಳ್ತಾ ಹೋದಾಗೆ. ಅಂಡ್ ತನಿಷಾ ಅವರೇ, ನೀವು ಹೇಳಿದ್ರಿ ಈಗ ಸಿನಿಮಾದವ್ರನ್ನ ಮಾತಾಡ್ಸೋಕ್ಕೂ ಕೂಡ ಭಯ ಆಗುತ್ತೆ, ಬಟ್ ನಮ್ಮ ಟೀಮ್ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಸಿನಿಮಾ ಆಗೋವರೆಗೂ ಕೂಡ ಸಪೋರ್ಟ್ ಮಾಡ್ತಾರೆ, ಮತ್ತೆ ಪ್ರೆಸ್ ಮೀಟ್ಸ್ಗಳಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ. ಬಟ್ ಪ್ರಮೋಷನ್ ಕಾರ್ಯ ಅಂತ ಬಂತು ಅಂತ ಹೇಳಿದ್ರೆ, ಪ್ರಮೋಷನ್ಗೆ ಸಾಕಷ್ಟು ಜನ ಈ ಹಿಂದೆ ಕೇಳ್ಪಟ್ಟ ಹಾಗೆ ನಾನು ಕೇಳ್ತಾ ಇರೋದು ನಿಮಗೆ, ಪ್ರಮೋಷನ್ಗೆ ಬರೋದಿಲ್ಲ, ಪ್ರಮೋಷನ್ ಮಾಡೋದಕ್ಕೆ ಬರೋದಿಲ್ಲ. ಒಂದು ಸಿನಿಮಾ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದನ್ನ ಬೆಳೆಸಿ ದೊಡ್ಡೋದು ಮಾಡೋರ್ಗು, ಅಂದ್ರೆ ಮಗುವಿಂದ ಹಿಡ್ಬಿಟ್ಟು ಪ್ರಮೋಷನ್ ಕಾರ್ಯ ಮುಗಿಯೋರ್ಗೂ ಕೂಡ ನಮ್ಮ ಜೊತೆಲಿ ಇರುವಂಥದ್ದು ಎಲ್ಲಾ ಕಲಾವಿದರ ಕೆಲಸ ಆಗಿರುತ್ತೆ. ಬಟ್ ಪ್ರಮೋಷನ್ ಕಾರ್ಯಗಳಿಗೆ ಯಾರು ಕೂಡ ಬರ್ತಾ ಇಲ್ಲ ಅನ್ನುವಂತಹ
ಒಂದ್ ಕಡೆಯಿಂದ ಕೇಳಿ ಬರ್ತಾ ಇದೆ, ಪ್ರೊಡ್ಯೂಸರ್ ಕಡೆಯಿಂದ, ಡೈರೆಕ್ಟರ್ ಕಡೆಯಿಂದ. ಸೊ ನಿಮ್ಮ ಟೀಮ್ ಹೇಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಇದರಲ್ಲಿ ಬಹಳಷ್ಟು ಜನ ನನಗೆ ಪರಿಚಯ ಇರೋದ್ರಿಂದ ಆ ಪ್ರೊಡ್ಯೂಸರ್ ಆರ್ಟಿಸ್ಟ್ ಅನ್ನೋ ಡಿಸ್ಟೆನ್ಸ್ ಅಷ್ಟಾಗಿ ಇಲ್ಲ. ಫಸ್ಟ್ ಥಿಂಗ್, ನಾವು ಮೋಸ್ಟ್ಲಿ ಅದನ್ನ ಕಡಿಮೆ ಫೇಸ್ ಮಾಡಬಹುದು. ಅಂಡ್ ಇಷ್ಟು ದೊಡ್ಡ ಬಂಚ್ ಇರ್ಬೇಕಾದ್ರೆ ನಮಗೆ ಎಲ್ರನ್ನೂ ಎಲ್ಲಾ ಜಾಗಕ್ಕೂ ನಾವು ಕರ್ಕೊಂಡು ಹೋಗೋದು ನಮಗ್ ಕಷ್ಟ ಆಗ್ಬಹುದು. ಲೈಕ್ ಆಸ್ ಅ ಪ್ರೊಡ್ಯೂಸರ್ ಐ ಆಮ್ ಸೇಯಿಂಗ್, ಇವಾಗ ಆರ್ಟಿಸ್ಟ್ ಅಂತ ಬಂದಾಗ ನೀವು ನನ್ನ ಕೇಳಿದ್ರೆ ನೀವು ಕರೆದಿದ ತಕ್ಷಣ ಬರುವಂತ ಕ್ಯಾಟಗರಿ ನಾನು. ಯಾಕೆ ಅಂತಂದ್ರೆ ಈ ಮುಂಚೆ ನಾನು ಬೇರೆಯವ್ರಿಗೆ ಯಾರಿಗೆ ಕೆಲಸ ಮಾಡಿದ್ರು ಪ್ರೆಸ್ ಮೀಟ್ ಇಂದ ಹಿಡಿದು, ಲಾಂಚ್ ಇಂದ ಹಿಡಿದು, ರಿಲೀಸ್ ಇಂದ ಹಿಡಿದು, ಥಿಯೇಟರ್ ವಿಸಿಟ್ ಇಂದ ಹಿಡಿದು ಪ್ರತಿಯೊಂದನ್ನು ಮಾಡಿದೀನಿ ನಾನು. ಐ ವಿಲ್ ಬಿ ಸೋ ಎಕ್ಸೈಟೆಡ್. ಯಾಕೆಂತಂದ್ರೆ ಕಾಣಿಸ್ಕೊಳ್ಳೋದು ನಾನು, ನನ್ನ ಸಿನಿಮಾ, ಇದು ಚೆನ್ನಾಗಾಯ್ತು ಅಂದ್ರೆ ಇನ್ನು 4 ಸಿನಿಮಾ ನನಗೆ ಸಿಗತ್ತೆ ಅನ್ನೋ ಒಂದು ಲೆಕ್ಕಾಚಾರ ಆರ್ಟಿಸ್ಟ್ ಆಗಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಪ್ರೊಡ್ಯೂಸರ್ ಆಗಿ ಯೋಚನೆ ಮಾಡಿದಾಗ ಅವ್ರೆಲ್ರು ಬಂದಷ್ಟು ಖುಷಿನೇ. ಬಟ್ ಇಷ್ಟು ಜನ ಜಾಸ್ತಿ ಇರ್ಬೇಕಾದ್ರೆ ನಾವು ಡಿವೈಡ್ ಮಾಡ್ಕೊಳ್ತಾ ಇದೀವಿ. ಅವ್ರ ಡೇಟ್ ಅವೈಲಬಿಲಿಟಿ ಜೊತೆಗೆ ನಮ್ಮ ಡೇಟ್ ಅವೈಲಬಿಲಿಟಿ, ಪ್ಲೇಸ್, ಇದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ಡಿವೈಡ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಳ್ತಾ ಇದೀವಿ. ಅಂಡ್ ಈಗಷ್ಟೇ ಶುರು ಮಾಡಿರೋದ್ರಿಂದ ಹೆಚ್ಚಾಗಿ ಅದರ ಅನುಭವ ಆಗಿಲ್ಲ. ಸರ್, ತನಿಷಾ ಅವರೇ, ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ವಿ. ಎಷ್ಟು ಮಾತಾಡಿದ್ರು ಕೂಡ ಮುಗದೇ ಇರುವಂತಹ ಒಂದು ಸಿನಿಮಾದ ಕಥೆ ಅಂತಾನೆ ಹೇಳ್ಬೋದು. ಸೊ ಒಂದು ಸಿನಿಮಾ ಅಂತ ಹೇಳಿದ್ರೆ ತನಿಷಾ ಅವರೇ, ಡೈರೆಕ್ಟರ್ ಹಾಗೆ ಪ್ರೊಡ್ಯೂಸರ್ ಇಬ್ರು ಕೂಡ ಮೇನ್ ಪಿಲ್ಲರ್ಗಳಾಗಿರ್ತಾರೆ, ಮುಖ್ಯವಾದಂತಹ ಆಧಾರ ಸ್ತಂಭಗಳಾಗಿರ್ತಾರೆ. ಸೊ ಅದರಲ್ಲಿ ನಿಮ್ದು ಕೂಡ ಮೇಜರ್ ರೋಲ್ ಅಂತಾನೆ ಹೇಳ್ಬೋದು. ಸೊ ಹೇಗೆ ಅನ್ನಿಸ್ತಾ ಇದೆ? ಪರ್ಸ್ನಲಿ ಹೇಳ್ಬೇಕು ಅಂತಂದ್ರೆ ಪ್ರೊಡ್ಯೂಸರ್ ಆಗಿರೋದು ಒಂದು ದೊಡ್ಡ ಖುಷಿ. ಲೈಕ್ ಸಡನ್ ಆಗಿ ನಾನೊಂದು IAS ಆಫೀಸರ್ ಆದೆ ಅನ್ನೋಂತ ಒಂದು ಖುಷಿ. ಯಾಕಂತಂದ್ರೆ ಒಂದು ಅಥಾರಿಟಿ ಕೈಯಲ್ಲಿ ನಾವ್ ಹೇಳಿದ್ ಕೇಳಬೇಕು ಅಥವಾ ಮಾಡ್ಬೇಕು, ಮಾಡ್ತಾರೆ. ಈ ಫಾರ್ಮ್ಯಾಟ್ ಏನಿದೆಯಲ್ಲ, ವಿಚ್ ಐ ಲವ್ ಪರ್ಸ್ನಲಿ. ಓಕೆನಾ? ಸೊ ಲೈಕ್ ನನ್ನ ರೂಲ್ ಏನಾದ್ರು ನಡೀತಿದೆ ಅಂತಂದ್ರೆ ಆಬ್ವಿಯಸ್ಲಿ ಸ್ವಲ್ಪ ನ್ಯಾಯದ ಪರನೇ ನಾನು ಇರೋದ್ರಿಂದ ನಾನು ಎಲ್ಲೂ ಆ ತರ ಎಡವಟ್ಟು ತಪ್ಪುಗಳನ್ನ ಮಾಡಲ್ಲ ಅಂತ ಒಂದು ನಂಬಿಕೆ ನನಗಿದೆ. ಸೊ ಅದ್ರ ಮೇಲೆನೆ ಒಂದು ರೂಲ್ ಅನ್ನು ಅಥವಾ ರೂಟ್ ಹಾಕೊಂಡಿರ್ತೀನಿ. ಸೊ ಹಾಗಾಗಿ ಆ ಒಂದು ಅಥಾರಿಟೇಟಿವ್ ಇರೋದಿದೆಯಲ್ಲ, ಅದು ಐ ಲವ್ ಪರ್ಸ್ನಲಿ. ಸೊ ಅದೊಂದು ಖುಷಿ. ದುಃಖದ ವಿಷಯ ಏನಪ್ಪಾ ಅಂತಂದ್ರೆ ಪರ್ಸ್ನಲಿನೇ, ಮತ್ತೆ ಬಹಳಷ್ಟು ವ್ಯಕ್ತಿಗಳು ನನಗೆ ಯಾರು ಪರಿಚಯ ಇದ್ರು ಅಥವಾ ಸ್ನೇಹಿತರಾಗಿದ್ರು, ಜೊತೆ ನನಗೆ ಓಡಾಡ್ತಾ ಇದ್ರು, ಅಥವಾ ನಾನು ಇರ್ತೀನಿ ಅನ್ನೋ ಒಂದು ನಂಬಿಕೆನಲ್ಲಿ ಸೋ ಕಾಲ್ಡ್ ವೆಲ್ ವಿಶರ್ಸ್, ಓಕೆನಾ, ಅವರ ಒಂದು ವೆಲ್ ವಿಶಿಂಗ್ ಫಾರ್ಮ್ಯಾಟ್ ಚೇಂಜ್ ಆಗೋದನ್ನ ನಾನು ಕಣ್ಣಾರೆ ನೋಡೋ ಹಂಗಾಯ್ತು. ಅಂದ್ರೆ ಈಗ ಒಂದಿರುತ್ತೆ, ಒಂದು ಪ್ರೊಡ್ಯೂಸರ್ ಆಗ್ಬಿಟ್ಟಿದ್ದಾರೆ, ಸಿಕ್ಕಾಬಿಟ್ಟೆ ದುಡ್ಡಿದೆ ಅನ್ನೋ ಫಾರ್ಮ್ಯಾಟ್ ಜನರ ಒಪಿನಿಯನ್ ಅಲ್ಲಿ. ಅಂದ್ರೆ ಐ ಆಮ್ ಟೆಲಿಂಗ್ ಅಬೌಟ್ ಮೈ ಏನಂತಾರೆ ಗೊತ್ತಿರುವಂತಹ ವ್ಯಕ್ತಿಗಳು, ನಾಟ್ ಔಟ್ಸೈಡರ್ಸ್. ಅವ್ರದ್ದೊಂದು ಬೇರೆನೆ ಫಾರ್ಮ್ಯಾಟ್ ಇದೆ, ಓಕೆನಾ. ಸೊ ಅದೊಂದು. ಇನ್ನೊಂದು ಏನಂತಂದ್ರೆ ಪ್ರೊಡ್ಯೂಸರ್ ಆಗಿದ್ದಾರೆ, ನಮಗೆ ಅವಕಾಶ ಇಲ್ಲ. ಅಂದ್ರೆ ಬೇರೆಯವರು ಅಥಾರಿಟಿ ಇದೆ ಅಂತಂದ್ರೆ ನಮ್ಮನ್ನ ತಗೊಳ್ಳಿಲ್ಲ, ಓಕೆ, ನನಗೆ ಅರ್ಥ ಆಗುತ್ತೆ. ಬಟ್ ನೀವೇ ಅಲ್ವಾ ಪ್ರೊಡ್ಯೂಸರ್, ನನ್ನ ತಗೊಂಡ್ಬೇಕಾಗಿತ್ತು ಕೈಂಡ್ ಆಫ್ ಒಪಿನಿಯನ್ ಇಂದ ಬಹಳಷ್ಟು ಜನ ದೂರ ಆಗಿರೋದೂ ಇದೆ. ಇನ್ ಕೆಲವೊಬ್ರಿಗೆ ಅಷ್ಟ್ ಮಾತ್ರ ಮಾಡಕ್ಕಾಗಲ್ವಾ ನಮ್ಗೋಸ್ಕರ ಅಂತ. ಅಂದ್ರೆ ಸಿನಿಮಾ ನಾವು ಕಾನ್ಸೆಪ್ಟ್ ಪ್ರಕಾರ ಮಾಡಬೇಕು ಅಂತ ನಮ್ಮ ಒಂದು ಧ್ಯೇಯ ಇತ್ತು, ವ್ಯಕ್ತಿಗಳಿಗೋಸ್ಕರ ಅಲ್ಲ ಅನ್ನೋದು ನನ್ನ ಒಂದು ರೂಲ್ ಆಗಿತ್ತು. ಸೊ ಹಾಗಾಗಿ ಐ ಥಿಂಕ್ ಅವರ ಟ್ರೂ ಕಲರ್ಸ್ ನನಗೆ ಗೊತ್ತಾಯ್ತು ಅನ್ನೋ ತರದ್ದು ಒಂದು ಫೀಲ್. ಅಟ್ ದ ಸೇಮ್ ಟೈಮ್ ಟ್ರೂ ಕಲರ್ಸ್ ಅಂತ ಅಂದಾಗ ಪಾಸಿಟಿವ್ ಆಗಿನೂ ಬಂದಿರೋದಿದೆ. ನಾವ್ ವಿ ಆರ್ ಜಸ್ಟ್ ಲೈಕ್ ನಾರ್ಮಲ್ ಫ್ರೆಂಡ್ಸ್, ಅಥವಾ ಇದಾರೆ ಒಳ್ಳೆ ಪರಿಚಯದಲ್ಲಿ ಇವಾಗ ಇರ್ತಾರಲ್ವಾ, ಒಂದು ಬೌಂಡ್ರಿ ಲೆವೆಲ್ ಅಲ್ಲಿ ಕೆಲವರು ಇರ್ತಾರಲ್ಲ, ಅವರು ನಮ್ ಜೊತೆ ನಿಂತ್ಕೊಳ್ಳೋದು ನೋಡಿ ಸಿಕ್ಕಾಬಡೆ ಖುಷಿ ಆಯ್ತು ನನಗೆ. ಸೂಪರ್. ದಿಸ್ ಇಸ್ ಅಬೌಟ್ ಪರ್ಸನಲ್ ಬೀಯಿಂಗ್ ಎ ಪ್ರೊಡ್ಯೂಸರ್. ಪ್ರೊಫೆಷನಲಿ ಬೀಯಿಂಗ್ ಎ ಪ್ರೊಡ್ಯೂಸರ್ ನನ್ನನ್ನು ಬೈಕೊಳ್ದೆ ಇರೋರಿಲ್ಲ, ಓಕೆನಾ. ಬಿಕಾಸ್ ನಾವು ಪ್ರೊಡ್ಯೂಸರ್ಸ್ ಅಂತ ಆದಾಗ ಇದು ನಮ್ಮ ಫಾರ್ಮ್ಯಾಟು, ಇದು ನಮ್ಮ ದಿನ, ಇದು ನಮ್ಮ ಕಾಲ್ ಶೀಟು, ಇದು ನಮ್ಮ ಸ್ಯಾಲ್ರಿ, ಇದು ನಮ್ಮ ಸ್ಕೆಡ್ಯೂಲ್. ಇಷ್ಟು ನಮಗೆ ಮುಗಿಲೇಬೇಕು, ನಮ್ಗೆ ಆಪ್ಷನ್ ಇಲ್ಲ. ನೀವು ಬೈಕೊಂಡ್ರು, ಹೊಗಳಿದ್ರು, ಬೇಜಾರ್ ಮಾಡ್ಕೊಂಡ್ರು ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಪ್ರಾಬಬ್ಲಿ ಆಲ್ಮೋಸ್ಟ್ ಎಲ್ರು ನನ್ನನ್ನ ಬೈಕೊಂಡಿರ್ತಾರೆ. ಅಂಟಿಲ್ ಅಂಡ್ ಅನ್ಲೆಸ್ ದೇ ಆರ್ ವೆರಿ ನೈಸ್ ಟು ಮೀ, ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್, ಆರ್ ದೇ ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್ ಅನ್ನೋರ್ನ ಬಿಟ್ಟು. ಅದು ಬಿಟ್ರೆ ಪ್ರೊಡ್ಯೂಸರ್ಸ್ ಆಗಿ ಅಲ್ಲಿವರೆಗೂ ನಾನು ಏನ್ ಅನ್ಕೊಂಡಿದ್ದೆ ಅಂತಂದ್ರೆ, ಓಕೆ, ಈ ಫಾರ್ಮ್ಯಾಟ್ ಇರುತ್ತೆ, ದುಡ್ಡು ಕೊಡ್ಬೇಕು, ದುಡ್ಡಿದ್ರೆ ವಿ ಆರ್ ಗುಡ್ ಪ್ರೊಡ್ಯೂಸರ್ಸ್ ಅಂತ. ಬಟ್ ನೋ, ಬರೀ ದುಡ್ಡಿದ್ರೆ ಕೆಲಸ ಆಗಲ್ಲ. ಓಕೆ, ಇದು ನನಗೆ ಅರ್ಥ ಆಗಿದ್ದೇನೆ ನಾನ್ ಪ್ರೊಡ್ಯೂಸರ್ ಆದ್ಮೇಲೆ. ಯಾಕೆ? ಅಂಡ್ ಐ ಆಮ್ ವೆರಿ ಲಕ್ಕಿ. ಐ ಆಮ್ ಬೀಯಿಂಗ್ ಅನ್ ಆರ್ಟಿಸ್ಟ್. ನಾನು ಯಾವತ್ತೂ ಯಾವ ಪ್ರೊಡ್ಯೂಸರ್ಸ್ಗೂ ತೊಂದರೆ ಕೊಟ್ಟಿಲ್ಲ ಅನ್ನೋದಕ್ಕೆ ಐ ಆಮ್ ವೆರಿ ಪ್ರೌಡ್. ಓಕೆನಾ. ಸೊ ಇವಾಗ ಯಾವ್ದೋ ಒಂದು ಕೆಲಸ ಆಗ್ಬೇಕು, ಈ ಫಾರ್ಮ್ಯಾಟು, ಈ ಸ್ಯಾಲ್ರಿ ಅಂತ ಮಾತಾಡಾಗಿರುತ್ತೆ. ಆಸ್ ಯು ಸೆಡ್, ಕೊನೆವರೆಗೂ ಇರ್ಬೇಕು ಅಂತ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆರ್ಟಿಸ್ಟ್, ಓಕೆನಾ. ಈ ಪ್ರಮೋಷನ್ ಆಗೋವರೆಗೂ ವಾಟ್ ಎವರ್ ನಿಮ್ಮ ಜಾಬ್ ಅನ್ನೋದಂತ ನಾವೇನ್ ಅನ್ಕೊಂಡಿರ್ತೀವಿ ಅದನ್ನ ನಾವು ಮಾತಾಡಿರ್ತೀವಿ, ಕಮಿಟ್ ಆಗಿರ್ತೀವಿ. ಇಷ್ಟೆಲ್ಲ ಆದ್ಮೇಲೆ
ನಮ್ಮ ಪಾಡಿಗೆ ನಾವು ಶೂಟಿಂಗ್ ಮಾಡ್ಕೊಂತಾ ಇದೀವಿ, ನಮ್ಮ ಪಾಡಿಗೆ ನಾವು ಕೆಲಸಗಳನ್ನ ಮಾಡ್ಕೊಂತಾ ಇದೀವಿ, ಎಡಿಟಿಂಗು, ಡಬ್ಬಿಂಗು, ಇನ್ನೊಂದು ಮತ್ತೆ ಸಡನ್ ಆಗಿ ಅಪಿಯರ್ ಆಗ್ತಾರೆ, ನನಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ, ನಿಮ್ದು ಲೇಟ್ ಆಯ್ತು, ನನಗೆ ಮಾಡಕ್ಕಾಗಲ್ಲ ಅಂತಾರೆ. ಅಂದ್ರೆ ನಿಮ್ ಕಮಿಟ್ಮೆಂಟ್ ಏನಾಯ್ತು, ಯು ಹ್ಯಾವ್ ಟೇಕನ್ ಅಡ್ವಾನ್ಸ್, ನೀವು ನಿಮ್ಮ ಕಮಿಟ್ಮೆಂಟ್ ಏನಾಯ್ತು ಅನ್ನೋದನ್ನ, ಅಂದ್ರೆ ಪ್ರೊಫೆಷನಲಿಸಮ್ ಕಡಿಮೆ ಇದೆ ಅನ್ನೋದು ನನಗೆ ಕೆಲವರಲ್ಲಿ ಕಾಣಿಸ್ತು. ಸೊ ಲೈಕ್ ಸರ್ಚಿಂಗ್ ಅನದರ್ ಪರ್ಸನ್, ಗಿವಿಂಗ್ ದಮ್ ಜಾಬ್, ಅವ್ರ ಹತ್ರ ಮತ್ತೆ ಒಂದ್ 10 ರೂಪಾಯಿ ಆಚೆ ಈಚೆ ಆಗ್ಬಹುದು, ಬಟ್ ವಿ ಕ್ಯಾನ್ ಗೆಟ್ ದ ವರ್ಕ್ ಡನ್. ಬಟ್ ಕಮಿಟ್ಮೆಂಟ್ ಅನ್ನೋದು ಇದೆಯಲ್ಲ, ಒಂದ್ಸತಿ ನಾ ಹಿಂಗೆ ಅಂತ ಒಪ್ಕೊಂಡು ನಾನು ಹಿಂಗ್ ಬರ್ತೀನಿ, ಕೆಲಸ ಮಾಡ್ತೀನಿ ಅಂತ ಒಂದ್ಸತಿ ಬಂದು ಕೆಲ್ಸಾನೂ ಮಾಡಿ, ಅಥವಾ ನಮ್ಗ್ ಬೇಕಾಗಿರುವಂತಹ ಕೆಲ್ಸನ ಮಾಡಿ ಕೊಟ್ಟು ನಂತರ ಸಡನ್ ಆಗಿ ನನ್ಗೆ ಮಾಡಕ್ ಕಷ್ಟ ಅನ್ನೋದು ಒಂದು ಒಪಿನಿಯನ್ ಇದೆಯಲ್ಲ, ಕೆಲವ್ರು ಹೇಳಿದ್ದಾರೆ ಅಟ್ಲೀಸ್ಟ್, ಇನ್ ಕೆಲವ್ರು ಹೇಳೂ ಇಲ್ಲ, ನಂಗೆ ಬರಕ್ಕೆ ಆಗಲ್ಲ ಅಂತ ಫೋನ್ ಎತ್ತದರೆ ಇರೋದು. ಇಂಥವೆಲ್ಲ ತುಂಬಾ ಫೇಸ್ ಮಾಡಕ್ ಸಿಕ್ತು. ಸೊ ಲೈಕ್ ಐ ಥಿಂಕ್ ಪ್ರೊಡ್ಯೂಸರ್ ಆಗಿ ಇದನ್ನೆಲ್ಲ ಇಂಥ ಡಿಫಿಕಲ್ಟೀಸ್ ನ ಫೇಸ್ ಮಾಡ್ತೀವಿ ಅಂತ ನಾನ್ ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಐ ಫೇಸ್ಡ್ ಇಟ್. ಸೊ ಐ ರಿಯಲೈಸ್ಡ್ ಬರೀ ಹೆಸರು ಮಾತ್ರ ಹಾಕೊಳ್ಳೋದ್ರಿಂದ ಯಾರು ಪ್ರೊಫೆಷನಲ್ ಅಂತ ಅನ್ಸ್ಕೊಳ್ಳಲ್ಲ, ಅಥವಾ ಯಾವ್ದೋ ದೊಡ್ಡ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ ತಕ್ಷಣ ಅವರು ಪ್ರೊಫೆಷನಲ್ ಅಂತ ಅನ್ಸ್ಕೊಳ್ಳಲ್ಲ. ನಿಯತ್ತಿರ್ಬೇಕು ಮನುಷ್ಯನ್ಗೆ, ಅವಾಗ್ಲೇನೆ ಪ್ರೊಫೆಷನಲಿಸಮ್ ಕೈ ಹಿಡಿಯೋದು. ಮೇ ಬಿ ಅದೇ ಕಾರಣಕ್ಕೆ ಅವರು ಇನ್ನು ಹೆಚ್ಚು ಬೆಳೀತಾ ಇದ್ದಿದ್ದು ಅಲ್ಲೇ ಸ್ಟಕ್ ಆಗಿದ್ದಾರೆ ಅಂತ ಐ ಆಲ್ಸೋ ಪರ್ಸನಲಿ ಫೀಲ್. ಐ ಡೋಂಟ್ ವಾಂಟ್ ಟು ನೇಮ್ ಪೀಪಲ್, ಬಟ್ ಐ ಹ್ಯಾವ್ ಫೇಸ್ಡ್ ಇನ್ ಮಲ್ಟಿಪಲ್ ಏನಂತಾರೆ ಡಿಪಾರ್ಟ್ಮೆಂಟ್ಸ್ ಈ ರೀತಿಯಾಗಿ. ಸೊ ಬೀಂಗ್ ಅ ಪ್ರೊಡ್ಯೂಸರ್ ಅದು ಸ್ವಲ್ಪ ದೊಡ್ಡ ವಿಷಯ. ಅದಾದ್ಮೇಲೆ ಅವತ್ತಿನ ದಿನನೇ ಸೆಟ್ಲ್ ಮಾಡ್ಬೇಕು ಅನ್ನೋದೊಂದು ಇರುತ್ತಲ್ಲ, ಅದು ಸ್ವಲ್ಪ ಹೆಕ್ಟಿಕ್ ಅನ್ಸುತ್ತೆ, ಬಟ್ ದಟ್ ಈಸ್ ಅ ನೀಟ್ ಫಾರ್ಮ್ಯಾಟ್. ಓಕೆ. ಇನ್ನು ಕೋಣ ಸಿನಿಮಾ ಸಾಕಷ್ಟು ನಿರೀಕ್ಷೆ ಇದೆ, ಬಿಕಾಸ್ ಕೋಮಲ್ ಸರ್ ಅವರ ಆ್ಯಕ್ಟಿಂಗ್ ಮತ್ತು ಅವರ ಸಿನಿಮಾಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರದ್ದೇ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ. ಅದರಲ್ಲೂ ಕೂಡ ನಾನು ಹೇಳಿದೆ ಆವಾಗಲೇ, ಒಂದು ಮಿನಿ ಬಿಗ್ ಬಾಸ್ ಹೌಸ್ ಥರ ಇದೆ ಅಂತ ಹೇಳ್ಬಿಟ್ಟು. ಮತ್ತು ನಿಮ್ಮ ಪ್ರೊಡಕ್ಷನ್ನ ಮೊದಲನೇ ಸಿನಿಮಾ ಕೂಡ, ಸೊ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಏನು ಮೆಸೇಜ್ನ ತಲುಪಿಸಬಹುದು ಜನಕ್ಕೆ ಅಂತ ಹೇಳ್ಬಿಟ್ಟು. ಈಗ ನಿಮ್ಮ ಕೋಣ ಸಿನಿಮಾವನ್ನ ನೋಡಬೇಕು ಅಂತ ಹೇಳಿದ್ರೆ ಜನ ಯಾಕಾಗಿ ಥಿಯೇಟ್ರಿಗೆ ಬರಬೇಕು? ಒಂದೊಳ್ಳೆ ಸಿನಿಮಾ ಅಂತ ಬರಬೇಕು ಮೊದಲನೇದಾಗಿ, ಯಾಕಂದ್ರೆ ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್, ಫನ್ ಫೀಲ್ಡ್, ಹಾರರ್ ಇಷ್ಟಪಡುವಂತವ್ರು, ಕಾಮಿಡಿ ಇಷ್ಟಪಡುವಂತವ್ರು, ನನ್ನನ್ನು ಇಷ್ಟಪಡುವಂತವ್ರು, ನಮ್ಮ ಆರ್ಟಿಸ್ಟ್ಗಳನ್ನ ಇಷ್ಟಪಡುವಂತವ್ರು ಎಲ್ರು ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ನೋಡೋದಕ್ಕೆ ಕೋಣ ಸಿನಿಮಾನ ನೋಡ್ಲೇಬೇಕು ಅಂತ ಹೇಳ್ತೀನಿ. ಅದು ಬಿಟ್ರೆ ಇದೊಂದು ನಿಜ ಘಟನೆ ಆಧಾರಿತ ಕಾನ್ಸೆಪ್ಟ್ ಅನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಿರೋಂಥದ್ದು. ಓಕೆನಾ? ಸೊ ಒನ್ ಆಫ್ ದ ಪೋರ್ಷನ್ ಇಸ್ ಇನ್ಸ್ಪಿರೇಷನ್, ಒನ್ ಆಫ್ ದ ಪೋರ್ಷನ್ ಇಸ್ ಕ್ರಿಯೇಟೆಡ್, ಒನ್ ಆಫ್ ದ ಪೋರ್ಷನ್ ಇಸ್ ಲೈಕ್ ಹೇಗಂತಾರೆ, ಇವಾಗ ಕಾಮಿಡಿ ಎಲ್ಲಾನು ನಾವು ಕ್ರಿಯೇಟ್ ಮಾಡೋದಲ್ಲ, ಅದನ್ನ ಫಿಲಪ್ಸ್ ಅಂತ ಆಡ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಇವಾಗ ಎಲ್ಲೋ ಏನೋ ಒಂದು ಬೇಜಾರ್ ಆಗ್ತಾ ಇರುತ್ತೆ, ಯಾರೋ ಒಬ್ರಿಗೆ ಫನ್ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ದೇರ್ ಆರ್ ಲೈಕ್ ದೇರ್ ಆರ್ ನೋ ಕಾಮಿಡಿಯನ್ಸ್, ಬಟ್ ವಾಟ್ ದೇ ಸ್ಪೀಕ್ ವಿಲ್ ಬಿಕಮ್ ಅ ಕಾಮಿಡಿ. ಆ ರೀತಿಯಾದಂತಹ ಒಂದು ಹ್ಯೂಮರ್ ಇರುವಂತಹ ಕಾನ್ಸೆಪ್ಟ್ ಇದಾಗಿದೆ. ಅದ್ರ ಜೊತೆಗೆ ಕೆಲವೊಂದು ವಿಷಯಗಳನ್ನ ಅಥವಾ ಕ್ಯಾರೆಕ್ಟರ್ಗಳನ್ನ ನೋಡಿದಾಗ ಅದು ನಾನೇ ಇರಬಹುದು, ಅಥವಾ ನನಗೆ ಯಾವಾಗೋ ಒಂದು ಪಾಸ್ಟ್ ಲೈಫ್ ನಲ್ಲಿ ಅದಾಗಿರುತ್ತೆ. ಪಾಸ್ಟ್ ಲೈಫ್ ಅಲ್ಲ, ಐ ಮೀನ್ ಟು ಸೇ ನನ್ನ ಲೈಫ್ ನಲ್ಲಿ ಯಾವ್ದೋ ಒಂದು ಸಿಚುವೇಶನ್ ನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಆಗಿರ್ಬೋದು, ಅಥವಾ ಆ ಕ್ಯಾರೆಕ್ಟರ್ ಪಾಸ್ ಆಗಿರ್ತಾರೆ. ಸೊ ನಾವ್ ಜೀವಿಸ್ತೀವಿ ಆ ಕ್ಯಾರೆಕ್ಟರ್ ಗಳಲ್ಲಿ ಅಂತ ನಾನು ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಲಿ ನೀವು ನೋಡಿದ್ರೆ ನಿಮ್ಗೂ ಕೂಡ ಈ ಕ್ಯಾರೆಕ್ಟರ್ ನಾನು ಅನ್ನೋ ರೀತಿಯಲ್ಲಿ ಒಂದು ಫೀಲ್ ನಿಮ್ಗೆ ಸಿಗತ್ತೆ. ನಾನು ಖಂಡಿತ ಸಿನಿಮಾ ನೋಡಾದ್ಮೇಲೆ ಮತ್ತೆ ತನಿಷಾ ಅವ್ರದ್ದು ಇಂಟರ್ವ್ಯೂ ನಾವು ಖಂಡಿತವಾಗಿಯೂ ಮಾಡ್ತೀನಿ. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಜನರಿಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಏನಂತ ಹೇಳಿದ್ರೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕು, ಕಾಮಿಡಿನೂ ಇರಬೇಕು, ಹಾರರ್ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಸಾಂಗ್ಸ್ಗಳು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಸಿನಿಮಾದಲ್ಲಿ ಎಲ್ಲ ಸಿಗುತ್ತಾ? ಫುಲ್ ಮೀಲ್ಸ್ ಸಿಗುತ್ತಾ? ಹೇಗಿದೆ? ಯಾವ ಜಾನರಲ್ಲಿ ಮೂಡ್ ಬರ್ತಾ ಇದೆ? ಮಿನಿ ಬಿಗ್ ಬಾಸ್ ಎದ್ದ ಮೇಲೆ ಒಂದ್ ಮೀಲ್ ಅಂತೂ ಇದೆ ಅಂತ ಗೊತ್ತಾಗಿದೆ ಓಕೆನಾ. ಸೊ ಮೀಲ್ ಇದ್ದಾಗ ನೀವು ಆಂಧ್ರ ಸ್ಟೈಲ್ ಇಷ್ಟಪಡ್ತಿರೋ, ಸೌತ್ ಇಷ್ಟಪಡ್ತಿರೋ, ನಾರ್ತ್ ಇಂಡಿಯನ್ ಸ್ಟೈಲ್ ಇಷ್ಟಪಡ್ತಿರೋ ಅಂತ ನೀವು ಡಿಸೈಡ್ ಮಾಡ್ಬೇಕು. ಸೊ ಬಟ್ ನಾವ್ ಇದ್ರಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ, ಆಸ್ ಎ ಸೆಗ್ರಿಗೇಟೆಡ್ ಆರ್ಟಿಸ್ಟ್ ಎಲ್ಲವೂ ಚೂರ್ ಇರೋದ್ರಿಂದ ಯು ಕ್ಯಾನ್ ಹ್ಯಾವ್ ಅನ್ ಇಂಡಿಯನ್ ಮೀಲ್. ಓಕೆನಾ? ಸೊ ಅದೊಂದ್ ಸ್ವಲ್ಪ ಇದೊಂದ್ ಸ್ವಲ್ಪ ಅನ್ನೋ ತರ ಮಿಕ್ಸ್ಚರ್ ಆಗಿರೋದ್ರಿಂದ ಎಲ್ಲವೂ, ಅಂದ್ರೆ ಈಗ ಕೆಲವ್ರಿಗೆ ಸೂಪ್ ಕುಡಿಯೋದು ಇಷ್ಟ ಇರುತ್ತೆ, ವಿಚ್ ಡಸಂಟ್ ಕಮ್ ಇನ್ ದ ಸೌತ್ ಇಂಡಿಯನ್ ಮೀಲ್, ವಿಚ್ ಕಮ್ಸ್ ಇನ್ ದ ನಾರ್ತ್ ಇಂಡಿಯನ್ ಮೀಲ್. ಬಟ್ ಸೂಪ್ ಆದ್ಮೇಲೆ ನನಗೆ ಪೂರಿ ತಿನ್ಬೇಕು ಅಂತ ಅನ್ಸುತ್ತೆ, ಅಥವಾ ದೋಸೆ ತಿನ್ಬೇಕು ಅಂತ ಅನ್ಸುತ್ತೆ, ದಟ್ ಕಮ್ಸ್ ಇನ್ ಸೌತ್ ಇಂಡಿಯನ್ ಮೀಲ್. ಸೊ ಆ ರೀತಿಯಾಗಿ ಇನ್ನೊಂದೇನೋ ಒಂದು ಫೀಸ್ಟ್, ಇನ್ ಯಾವ್ದೋ ಒಂದು ಜ್ಯೂಸ್, ಈ ರೀತಿ. ಸೊ ಎಲ್ಲವೂ ಸ್ವಲ್ಪ 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 ನಮ್ಗೆ ಎಲ್ಲೆಲ್ಲಿ ಏನೇನು ಬೇಕು ಅಂತ ಸಿನಿಮಾ ಕತೆಗೆ, ಕಂಟೆಂಟ್ಗೆ ಅನ್ಸಿದ್ಯೋ ಅದನ್ನೆಲ್ಲವನ್ನು ಇನ್ಕ್ಲೂಡ್ ಮಾಡಿರೋದ್ರಿಂದ ಇಡೀ ಫ್ಯಾಮಿಲಿ ಕುತ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಎಂಟರ್ಟೈನಿಂಗ್ ಆಗಿ ನೋಡುವಂತಹ ಸಿನಿಮಾ ನಮಗ್ ಕೂಡ ಸಿನಿಮಾ ಆಗಿದೆ. ಸೂಪರ್. ಇನ್ನು ಸಿನಿಮಾ ಅಂತ ಬಂದಾಗ ತನಿಷಾ ಅವರೇ, ಸಾಂಗ್ಸ್ ಹಿಟ್ ಆದ್ರೆ ಸಿನಿಮಾ
ಅರ್ಧ ಹಿಟ್ ಆದಂಗೆ ಅಂತ ಹೇಳ್ಬಿಟ್ಟು. ಸೊ ಸಾಂಗ್ಸ್ ಶೂಟಿಂಗ್ ಎಲ್ಲೆಲ್ಲಿ ಮಾಡಿದಾರೆ, ಎಷ್ಟು ಸಾಂಗ್ಸ್ ಇದೆ? ಸಾಂಗ್ಸ್ ಆಕ್ಚುಲಿ ಟೋಟಲ್ 5 ಇದೆ. ಒಂದು ನನಗೆ ಅಂತ ಇರೋ ಸಾಂಗು ಯಾವುದು? ಐ ಆಮ್ ಡ್ರೀಮಿಂಗ್ ಅಬೌಟ್ ಇಟ್ ಸೀರಿಯಸ್ಲಿ. ಓಕೆ. ಮುಂದೆ ನಾನೊಂದು ಮಾತು ಹೇಳಿದೆ ನಿಮ್ಗೆ, ಲಕ್ಷ್ಮಿ ಅನ್ನುವಂತಹ ಪಾತ್ರನ ಯಾವುದೇ ಕಾರಣಕ್ಕೂ ಜನ ಮರೆಯೋದಕ್ಕೆ ಹೋಗೋದಿಲ್ಲ, ತುಂಬಾ ಇಷ್ಟ ಪಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಈ ಸಾಂಗ್ ಏನಿದೆ, ಒಂದು ಪ್ಯಾಥೋ ಸಾಂಗ್ ಅಂತ ಒಂದು ಬರುತ್ತೆ, ಅದು ಏನಿದೆ ಅದು ನನ್ನನ್ನ ಆಕ್ಚುಲಿ ಜನರಿಗೆ ತುಂಬಾ ಹತ್ರ ಮಾಡುವಂತಹ ಒಂದು ಸಾಂಗ್ ಅಂತ ಹೇಳ್ಬೋದು. ಆ ರೀತಿಯಾದ ಒಂದು ಸಾಂಗ್ ಬಂದಿದೆ. ಅದನ್ನ ಜಿಯಾ ಉಲ್ ಹಕ್ ಅಂತ ಹೇಳಿ ಅವರು ಮಲಯಾಳಿ ಸಿಂಗರ್ ಅವರು ಹಾಡಿದ್ದಾರೆ. ಹಿ ಈಸ್ ವೆರಿ ಫೇಮಸ್ ಇನ್ ಮಲಯಾಳಂ ಅಂಡ್ ತುಂಬಾ ಹೈ ಪಿಚ್ ಅಲ್ಲಿ ಹಾಡುವಂತಹ ಒಬ್ಬ ಸಿಂಗರ್ ಅವರು. ತುಂಬಾ ಬ್ಯೂಟಿಫುಲ್ ಆಗಿ ಹಾಡಿದ್ದಾರೆ. ಅಂಡ್ ಕೋಮಲ್ ಸರ್ ಅವರ ಒಂದು ಇಂಟ್ರೊಡಕ್ಷನ್ ಗೆ ಅಲೆಮಾರಿ ಅಂತ ಒಂದು ಸಾಂಗ್ ಇದೆ. ಅಂದ್ರೆ ಬೇಸಿಕ್ಲಿ ಅವರೊಂದು ಅಲೆಮಾರಿ ಆಗಿರ್ತಾರೆ. ಜೋಗಿ ಅನ್ನುವಂತಹ ಒಂದು ರೋಬೋ ಇಂದ ಶಾಸ್ತ್ರ ಹೇಳುವಂತಹ ಒಂದು ಪಾತ್ರ ಅವ್ರದ್ದು. ತುಂಬಾ ಚೆನ್ನಾಗಿ ಬಂದಿದೆ ಅವ್ರ ಪಾತ್ರ ಅಂತೂ ಎಲ್ರು ತುಂಬಾ ಇಷ್ಟ ಪಡಬಹುದು. ನಾನಂತೂ ಕೂತಲ್ಲ ಅಂದ್ರೆ ನಾವು ಶೂಟಿಂಗ್ ನೋಡಿದೀವಿ, ಎಡಿಟಿಂಗ್ ಅಲ್ಲಿ ಇದೀವಿ, ಡಬ್ಬಿಂಗ್ ಅಲ್ಲಿ ಇದೀವಿ, ಇದೆಲ್ಲ ಆದ್ರೂ ಕೂಡ ಫಸ್ಟ್ ಕಾಪಿ ನೋಡಿದಾಗ ನಾನೇ ಎದ್ದು ಬಿದ್ದು ನಗ್ತಾ ಇದ್ದೀನಿ. ಅಥವಾ ಅಂದ್ರೆ ಐ ಕ್ಯಾನ್ ಫೀಲ್ ದ ಕ್ಯಾರೆಕ್ಟರ್. ನಾ ಹೇಳದ್ನಲ್ಲ, ಅಂದ್ರೆ ನೀವು ಹುಡುಗಿ ಆಗಿರೋದ್ರಿಂದ ಹುಡುಗಿ ಪಾತ್ರನೇ ನೀವು ಅಂತ ಅನ್ಕೋಬೇಕಾಗಿಲ್ಲ, ಬೇರೆ ಯಾವ್ದೋ ಒಂದು ಪಾತ್ರ ನೀವು ಅಂತ ಅನ್ಕೋಬಹುದು. ಆ ರೀತಿಯಾದಂತಹ ಒಂದು ಕನೆಕ್ಟಿವಿಟಿ ಇದೆ ಎಲ್ಲಾ ಪಾತ್ರಗಳಲ್ಲಿ. ಮತ್ತೆ ಸಾಂಗ್ ಅಂತ ಬಂದಾಗ ಇನ್ನೊಂದು ಕೋಣ 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 ಅಂತ ಒಂದು ಟೈಟಲ್ ಸಾಂಗ್ ಇದೆ. ಇನ್ನೊಂದು ಥೀಮ್ ಸಾಂಗ್ ಮಾತ್ರ ಎಕ್ಸ್ಟ್ರೀಮ್ಲಿ ಫ್ಯಾಂಟಾಸ್ಟಿಕ್. ಅದಂತೂ ತುಂಬಾ ಚೆನ್ನಾಗಿ ಬಂದಿದೆ. ಐ ಹೋಪ್ ಯು ವಿಲ್ ಗೆಟ್ ಟು ಸಿ ದಟ್ ವೆರಿ ಸೂನ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಇಂದು ನಾಗರಾಜ್ ಅವ್ರು ಕೂಡ ಹಾಡಿದ್ದಾರೆ ಅದರಲ್ಲಿ, ಶಶಾಂಕ್ ಅವ್ರು ಹಾಡಿದ್ದಾರೆ. ಸೊ ಟೋಟಲ್ 5 ಸಾಂಗ್ಸ್ ಇದೆ. ಒಂದು ಗೂಟ ಇಟ್ಟ ಸಾಂಗ್ ವಿಚ್ ಇಸ್ ಆಲ್ರೆಡಿ ರಿಲೀಸ್ ಆಗಿದೆ. ಶರಣ್ ಸರ್ ಹಾಡಿದ್ದಾರೆ ಅದನ್ನ. ಅಂಡ್ ಶರಣ್ ಸರ್ ನನಗೆ ಏನಿಲ್ಲ ಅಂದ್ರೆ ಒಂದು 15 ವರ್ಷದ ಪರಿಚಯ. ಸೊ ನಾವು ನಾನು ಫಸ್ಟ್ ಸಿನಿಮಾ ಅಂತ ಮಾಡಿದ್ದು ಪಾರಿಜಾತ ಸಿನಿಮಾದಲ್ಲಿ ನನಗೆ ಶರಣ್ ಸರ್ ಪರಿಚಯ ಆಗಿದ್ದು. ಸೊ ನಮ್ಮ ಫ್ರೆಂಡ್ಶಿಪ್ ಇಲ್ಲಿವರೆಗೂ ಬ್ಯೂಟಿಫುಲ್ ಆಗಿ ಕ್ಯಾರಿ ಆಗಿದೆ. ಅಂಡ್ ಅವ್ರು ನಮ್ಮ ಸಿನಿಮಾಗೆ ಹಾಡಿದ್ದಾರೆ ಅನ್ನೋದು ಬಹಳಷ್ಟು ಖುಷಿ ತಂದಿರುವಂತ ವಿಷಯ. ಈಸ್ ವೆರಿ ಸಪೋರ್ಟಿವ್. ಅದಾದ್ಮೇಲೆ ಕೋಮಲ್ ಸರ್ ಅವರ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ ವಿಚ್ ಇಸ್ ಅಲೆಮಾರಿ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಅದು ಮುರುಡೇಶ್ವರ ಅಂಡ್ ಬಹಳಷ್ಟು ಪ್ಲೇಸಸ್ ಗಳಲ್ಲಿ ಶೂಟ್ ಮಾಡಿರುವಂತದ್ದು. ಇನ್ನೊಂದು ಕೋಣ 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 ಅಂತ ಹಂಗೆ ಫುಲ್ ಟೈಟಲ್ ಟ್ರ್ಯಾಕ್ ಅಂತ ಹೇಳ್ಬಹುದು ನಾವು. ಟೈಟಲ್ ಟ್ರ್ಯಾಕ್ ಒಂದು ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಊರ್ ಜನ ಎಲ್ಲ ಸೇರಿ ಎಲ್ಲರೂ ಕಾಣಿಸ್ಕೊಳ್ಳುವಂತಹ ಒಂದು ಸಾಂಗ್. ಅದ್ ಬಿಟ್ರೆ ನನ್ನ ಪ್ಯಾಥೋ ಸಾಂಗ್ ಜಿಯಾ ಉಲ್ ಹಕ್ ಅವ್ರು ಹಾಡಿರೋದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಅದಂತೂ ನನ್ನ ಪಾತ್ರನ ಯಾರು ಮರಿಲೇಬಾರ್ದು ಅನ್ನುವಂತಹ ಒಂದು ಬ್ಯೂಟಿಫುಲ್ ಪಾತ್ರ. ಅಂಡ್ ಇನ್ನೊಂದು ಥೀಮ್ ಸಾಂಗ್. ಸೊ ಥೀಮ್ ಸಾಂಗ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಬ್ಯೂಟಿಫುಲ್ ಅನ್ನಕ್ಕಾಗಲ್ಲ, ಇಟ್ ಇಸ್ ಲೈಕ್ ಫುಲ್ಲು ಅಂದ್ರೆ ಬ್ಯಾಂಗ್ ಆನ್ ಅಂತಾರಲ್ಲ ಆ ರೀತಿಯಾಗಿ ಕೇಳುತ್ತೆ. ಅಂದ್ರೆ ನಾನು ಫಸ್ಟ್ ಟೈಮು ಇವನ್ ಬಿಫೋರ್ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ಅದನ್ನ ಕೇಳಬೇಕಾದ್ರೆ ಕಾರಲ್ಲಿ ಕೇಳಿದ್ದು. ಅಂದ್ರೆ ಆ ಕಾರಲ್ ಮ್ಯೂಸಿಕ್ ಸೌಂಡ್ ತುಂಬಾ ಚೆನ್ನಾಗಿರುತ್ತಲ್ಲ, ಸೊ ಕೇಳಬೇಕಾದ್ರೆ ಎವ್ರಿ ಬೀಟ್ ಯು ಕ್ಯಾನ್ ಫೀಲ್ ಅನ್ನೋ ತರ. ಇಂದು ನಾಗರಾಜ್ ಅವ್ರು ಕೂಡ ಅದರಲ್ಲಿ ಅದನ್ನ ಹಾಡಿದ್ದಾರೆ, ಶಶಾಂಕ್ ಅವ್ರು ಹಾಡಿದ್ದಾರೆ. ಸೊ ಲೈಕ್ ವಿ ಟೋಟಲಿ ಹ್ಯಾವ್ 5 ಸಾಂಗ್ಸ್. ಓಕೆ, ತನಿಷ್ ಅವ್ರು, ನಾನು ಈ ಪ್ರಶ್ನೆ ಮೊದಲೇ ಕೇಳಬೇಕಾಗಿತ್ತು. ಕೋಣ ಅಂತ ಅಂದ ತಕ್ಷಣ ಎಲ್ರಿಗೂ ಏನಿದು ಕೋಣ ಅನ್ನುವಂಥ ಒಂದು ಆಶ್ಚರ್ಯ ಮೂಡುತ್ತೆ. ಸೊ ಯಾಕಾಗಿ ಆ ಒಂದು ಟೈಟಲ್ ಬಂತು? ಕಥೆ ಆಧಾರಿತನ ಅಥವಾ ಏನು ಕಾಮಿಡಿನ, ಅಥವಾ ಯಾಕಾಗಿ ಕೋಣ ಅಂತ ಅಂದ ತಕ್ಷಣ ನಮ್ಗೆ ಆಬ್ವಿಯಸ್ಲಿ ಏನಿದು ಕೋಣ ಯಾಕೆ ಅಂತ ಅನ್ಸುತ್ತೆ. ಸೊ ಯಾಕೆ ಆ ಟೈಟಲ್? ಕೋಣ ಇಸ್ ಅ ವಂಡರ್ಫುಲ್ ಟೈಟಲ್. ಒಂದು ಇಲ್ಲಿವರೆಗೂ ಯಾರು ಅದನ್ನ ಇಟ್ಟಿಲ್ಲ, ಮೊದಲನೇದು. ಅಂಡ್ ನಮ್ಮ ಸಿನಿಮಾ ನಡೆಯೋದೇನೆ ಕೋಣ ಮೇಲೆ. ಸೊ ನಾನು ಹೇಳದ್ನಲ್ಲ, ಕೆಲವು ಘಟನೆಗಳು ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಿರುವಂತದ್ದು ಅಂತ. ಸೊ ಅದು ಕೋಣ ಕಾನ್ಸೆಪ್ಟ್. ಸೊ ನಮ್ಮ ಹೀರೋನೇ ಕೋಣ. ಓಕೆನಾ? ಸೊ ಅದಲ್ಲದೆ ವಿ ಆಲ್ಸೋ ರಿಲೇಟ್. ಇಟ್ಸ್ ಲೈಕ್ ನಮ್ಮ ಸೂಪರ್ ಸ್ಟಾರ್, ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ಅವ್ರದ್ದು ಕೆ ಬರುತ್ತೆ, ಕೋಣ ಕೆ ಬರುತ್ತೆ. ಅಂಡ್ ನಮ್ಮ ಪ್ರೊಡಕ್ಷನ್ ಹೌಸ್ ಕುಪ್ಪಂಡಾಸ್, ಸೊ ಅದು ಕೂಡ ಕೆ ಬರುತ್ತೆ. ಸೊ ಹಾಗಾಗಿ ವಿ ಆರ್ ಆಲ್ ಕನೆಕ್ಟೆಡ್ ಟು ಇಟ್. ಕಾನ್ಸೆಪ್ಟ್ಗೆ ಹೀರೋ ಕೋಣಾನೆ. ಸೊ ಹಾಗಾಗಿ ಅಟ್ ದ ಸೇಮ್ ಟೈಮ್ ಅದು ಸ್ವಲ್ಪ ಕಾಸ್ಟ್ಲಿ ಆರ್ಟಿಸ್ಟ್. ಸೊ ಐ ಫೀಲ್ ಇಟ್. ಅಂದ್ರೆ ಕಾಸ್ಟ್ಲಿ ಯಾಕೆ ಅನ್ಸುತ್ತೆ ಅಂತಂದ್ರೆ ಅದು ನನ್ನ ಫ್ರೆಂಡ್ ಆಗಿರ್ಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕನ್ವಿನ್ಸ್ ಆಗ್ಬಿಟ್ರು, ನಾನು ಏನ್ ಅಂದೋ ಅದಕ್ಕೆ ಕನ್ವಿನ್ಸ್ ಆಗ್ಬಿಟ್ರು. ಅದನ್ನ ಕನ್ವಿನ್ಸ್ ಮಾಡಕ್ ಆಗಿಲ್ಲ ಬಿಕಾಸ್ ಕೋಣ ವಾಸ್ ನಾಟ್ ಮೈ ಫ್ರೆಂಡ್. ಸೊ ಬಟ್ ಏನಂದ್ರೆ ತುಂಬಾ ಮುದ್ದಾಗೆ ಆಕ್ಟ್ ಮಾಡಿದೆ ಅದು. ನಮ್ಗಳಿಗೆಲ್ಲರಿಗೂ ಡೈರೆಕ್ಟರ್ ಹೇಳ್ಬೇಕು, ಹೇಳಾದ್ಮೇಲೆ ನಾವು ಕೇಳಿಸ್ಕೊತೀವಿ, ಅರ್ಥ ಮಾಡ್ಕೋತೀವಿ, ಅದಕ್ಕೆ ತಕ್ಕಂತ ಆಕ್ಟ್ ಮಾಡ್ತೀವಿ. ಅದಕ್ಕೇನಿಲ್ಲ, ಕ್ಯಾಮ್ರಾ ಇಟ್ರೆ ಸಾಕು, ಅದು ನಮ್ಗೆ ಎಲ್ಲೆಲ್ಲಿ ಯಾವ್ಯಾವ ಸೀಕ್ವೆನ್ಸ್ ಏನೇನ್ ಎಕ್ಸ್ಪ್ರೆಷನ್ಸ್ ಬೇಕೋ ನೀಟಾಗಿ ಕೊಟ್ಟಿದೆ ಅದು. ಫೋಕಸ್ ಶಿಫ್ಟ್ ಮಾಡ್ಬೇಕಾದ್ರೆ ಕೂಡ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡಿದೆ ಅದು.
ಅಷ್ಟು ಬ್ಯೂಟಿಫುಲಿ ಇಟ್ ಹಸ್ ಡನ್. ತುಂಬಾ ಮುದ್ದು ಸಾಧು ಪ್ರಾಣಿ. ಅದು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೆ, ನಮ್ಗೆ ಯಾರಿಗೂ ಹಿಂಸೆ ಕೊಟ್ಟಿಲ್ಲ, ಟ್ರಬಲ್ ಮಾಡಿಲ್ಲ. ನಾವು ಅದನ್ನ ಅಷ್ಟೇ ಮುದ್ದಾಗಿ ನೋಡ್ಕೊಂಡಿದೀವಿ. ಅಂಡ್ ಲೈಕ್ ನಮ್ಮ ಫಸ್ಟ್ ಟೀಸರ್ ಶೂಟ್ ಅಂತ ಮಾಡಿದಾಗ ಅದನ್ನ ಕರ್ಕೊಂಡ್ಬಂದು ನಾನು ತುಂಬಾ ಹೆದರ್ಕೊಂಡು ಹತ್ರ ಹೋಗ್ತಾ ಇದ್ದೆ. ಬಿಕಾಸ್ ಒಳ್ಳೆ ಪರ್ಸನಾಲಿಟಿ ಇರುತ್ತಲ್ಲ, ಸ್ವಲ್ಪ ಹೆದರಿಕೆ ಇತ್ತು. ಅದು ಹಿಂಗೆ ನೋಡ್ತಾ ಇತ್ತು. ಸೊ ಆತರ ಎಲ್ಲ ಆಗ್ತಾ ಇತ್ತು. ಆಮೇಲೆ ಹೋಗಿ ಅದು ಮುಟ್ಟಿ ಮಾತಾಡ್ಸಿದ್ರೆ ಸೋ ಸಾಧು ಅಂತಂದ್ರೆ ಇಷ್ಟು ಮುದ್ದಾಗಿದೆ ಅದು. ಇಟ್ಸ್ ವೆರಿ ಬ್ಯೂಟಿಫುಲ್. ಕೋಣ ಮಾತ್ರ ನಿಜವಾಗ್ಲೂ ಮುದ್ದಾಗಿತ್ತು ಅದು. ಓಕೆ, ನೋಡಿ ತನಿಷಾ ಅವರು ಎಷ್ಟು ಸ್ವೀಟ್ ಹಾರ್ಟ್ ಅಂತ ಹೇಳಿದ್ರೆ ಕೋಣನು ಕೂಡ ಮುದ್ದಾಗಿದೆ ಅಂತ ಹೇಳ್ತಿದ್ದಾರೆ. ಎಷ್ಟು ಮುದ್ದಾಗಿದೆ. ಯು ಸಿ ಅಂದ್ರೆ ಯಾವ್ದಾದ್ರು ಕ್ಲೋಸ್ ಅಪ್ ಶಾರ್ಟ್ಸ್ ಅಲ್ಲಿ ಅದನ್ನ ನೋಡಿ, ಅದು ನೋಡೋದು ಕೂಡ ಅಷ್ಟು ಕ್ಯೂಟ್ ಆಗಿದೆ. ಅದೊಂಥರ ಲೈಕ್ ಇಟ್ ಬಿಹೇವ್ಡ್ ರಿಯಲಿ ವೆಲ್. ಓಕೆ, ವೆಲ್ ಬಿಹೇವ್ಡ್ ಕೋಣ. ಓಕೆ, ಕೋಮಲ್ ಸರ್ ಅಂತ ಬಂದಾಗ ಏನು ಕಾಮಿಡಿಗಂತೂ ಕೊರತೆ ಇರೋದಿಲ್ಲ. ಸೊ ಇನ್ ಕೇಸ್ ಇವಾಗ ಪ್ರೊಡ್ಯೂಸರ್ ಆಗಿದ್ದಾರೆ ತನಿಷಾ ಅವ್ರ ಈ ಸಿನಿಮಾಗೆ, ಡೈರೆಕ್ಷನ್ ನೀವೇ ತಗೊಂಡಿದ್ರಿ ಅಂತ ಆಗಿದ್ದಿದ್ರೆ ಹೇಗಿರ್ತಿತ್ತು? ಜಸ್ಟ್ ಇಮ್ಯಾಜಿನೇಷನ್. ಆಕ್ಚುಲಿ ಪ್ರೊಡ್ಯೂಸರ್ ಆದ್ಮೇಲೆ ಡೈರೆಕ್ಷನ್ ಮಾಡೋದನ್ನು ಸ್ವಲ್ಪ ಕಲ್ತೆ ನಾನು. ಸೂಪರ್. ಯಾಕೆ ಅಂತಂದ್ರೆ ಈ ವಿಷಯ ಹಿಂಗ್ ಬರತ್ತೆ ಅಂದ್ರೆ ಆರ್ಟಿಸ್ಟ್ ಆಗಿ ಒಂದು ವ್ಯೂ ಬೇರೆ ಇರುತ್ತೆ. ಬಟ್ ಬಿಹೈಂಡ್ ದ ಕ್ಯಾಮ್ರಾ ನಿಂತಾಗ ಕ್ಯಾಮ್ರಾ ವರ್ಕ್ ಸಿಕ್ಕಾಪಟ್ಟೆ ಕಷ್ಟ ಇದೆ. ಅಲ್ಪ ಸ್ವಲ್ಪ ಅದನ್ನು ಅಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಇದೆ ನನ್ಗೆ ಕ್ಯಾಮ್ರಾ ವರ್ಕ್ ಕಲಿಬೇಕಂತ. ಈ ವಿಚಾರ ಬಂದಾಗ ಬಿಹೈಂಡ್ ದ ಕ್ಯಾಮ್ರಾ, ಬಿಹೈಂಡ್ ದ ಸೀನ್ ಏನ್ ಆಕ್ಚುಲಿ ನಡೆಯುತ್ತೆ, ಹೇಗೆ ಇದು ವರ್ಕೌಟ್ ಆಗುತ್ತೆ ಅನ್ನೋದ್ರದ್ದು ಡೀಟೇಲಿಂಗ್ ವರ್ಕ್ ನನಗೆ ನೋಡಕ್ ಸಿಕ್ಕಾಗ ಐ ಸ್ಟಾರ್ಟೆಡ್ ಲರ್ನಿಂಗ್ ಅ ಬಿಟ್. ಅಂಡ್ ನನಗಿಂತ ಹೆಚ್ಚಾಗಿ ನಮ್ಮ ಇನ್ನೊಬ್ರು ಪ್ರೊಡ್ಯೂಸರ್ ರವಿಕಿರಣ್ ಅವರು ನೆಕ್ಸ್ಟ್ ಅವ್ರು ಡೈರೆಕ್ಟ್ ಆಗೇ ಆಗ್ತಾರೆ. ಅಷ್ಟು ನಾಲೆಜ್ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಹೋಗ್ತಾ ಹೆಂಗಾಯ್ತು ಅಂತಂದ್ರೆ, ಇವ್ರು ಯಾರೋ ಹೇಳಿ ಕನ್ವೆ ಮಾಡಿ ಅಷ್ಟು ದೂರ ಹೋಗಿ ಅಲ್ಲೆಲ್ಲೋ ಜೂನಿಯರ್ ಆರ್ಟಿಸ್ಟ್ ಇರ್ತಾರೆ ಅನ್ಬೇಕಾದ್ರೆ ಇವ್ ಆರ್ಟಿಸ್ಟ್ ಕನ್ವೆ ಮಾಡಿ ನಾನು ಜೂನಿಯರ್ ಆರ್ಟಿಸ್ಟ್ ಕನ್ವೆ ಮಾಡ್ತೀನಿ ಅಂತ ಅವರೇ ಹೋಗ್ಬಿಡೋರು. ಅಂದ್ರೆ ಈ ಫೀಲ್ಡ್ ಇಳಿದು ಕೆಲಸ ಮಾಡೋದಂತಾರಲ್ಲ, ಹಂಗೆ ಕೆಲಸ ಆಗ್ತಾ ಇತ್ತು. ಸೊ ಹಾಗಾಗಿ ವಿ ಆಲ್ ಲರ್ನ್ಡ್, ಆಕ್ಚುಲಿ ಮೋಸ್ಟ್ ಆಫ್ ಅಸ್ ಲರ್ನ್ಡ್ ವಾಟ್ ಡೈರೆಕ್ಷನ್ ಇಸ್, ಆ ವರ್ಕ್ ಹೆಂಗ್ ನಡೆಯುತ್ತೆ ಅನ್ನೋ ಒಂದು ವಿಧಾನನ ನಾವು ಅಲ್ಪ ಸ್ವಲ್ಪ ತುಂಬಾ ಕಡಿಮೆ, ಬಿಕಾಸ್ ದಟ್ ಇಸ್ ಅ ವೆರಿ ಬಿಗ್ ಏನಂತಾರೆ ಇನ್ಫಾರ್ಮೇಶನ್ ಟಬ್ ಅಂತ ಹೇಳ್ಬೋದು. ಯಾಕಂದ್ರೆ ಅದ್ರಲ್ಲಿ ಅಷ್ಟು ಬೇಗ ಎಲ್ಲ ಇಳಿದು ಈಜಕ್ಕಾಗಲ್ಲ, ಸ್ವಲ್ಪ ಕಷ್ಟನೇ. ಸ್ವಲ್ಪ ತಿಳ್ಕೊಂಡಿರೋದುಂಟು. ಸೂಪರ್. ಹಂಗಿದ್ರೆ ನೆಕ್ಸ್ಟ್ ನಾವು ತನಿಷಾ ಅವ್ರಿಗೆ ಡೈರೆಕ್ಷನ್ ಕೂಡ ಆಸೆ ಇದೆ, ಡೈರೆಕ್ಷನ್ ಕೂಡ ಮಾಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಳ್ಬಹುದು ಅಂತ ಅನ್ಸುತ್ತೆ. ಅಂದ್ರೆ ನಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನ್ ಅಲ್ಲಿ ಯಾರಿದೀವೋ ಅವರಲ್ಲಿ ಒಬ್ರು ಡೈರೆಕ್ಟರ್ ಆಗೋದು ಫಿಕ್ಸ್. ಸೂಪರ್. ನಿಮ್ಮನ್ನೇ ಡೈರೆಕ್ಷನ್ ಅಲ್ಲಿ ನೋಡಕ್ ಇಷ್ಟಪಡ್ತೀವಿ. ಬಿಕಾಸ್ ಯಾಕಂತಂದ್ರೆ ಬಿಸ್ನೆಸ್ ಆಯ್ತು, ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಈ ತರ ಹಾವಳಿ ಮಾಡಿದ್ದಾಯ್ತು, ಅಂಡ್ ದೆನ್ ಸೀರಿಯಲ್ ಸಿನಿಮಾಗಳ ಮುಖಾಂತರ ಕೂಡ ಮಿಂಚಿದ್ದಾಯ್ತು. ಇದೀಗ ಪ್ರೊಡಕ್ಷನ್ಗೆ ಬಂದಿದ್ರೆ ಆದಷ್ಟು ಬೇಗ ಡೈರೆಕ್ಷನ್ಗೂ ಕೂಡ ಬಂದ್ಬಿಡಿ. ಇಲ್ಲ, ಪ್ರೊಡ್ಯೂಸರ್ ಆಗಿ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡೋಣ. ಅವಾಗ ಏನಾಗತ್ತೆ, ಈ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅನ್ನೋದು ಇರುತ್ತಲ್ಲ, ಅದು ರೀಚ್ ಆಗತ್ತೆ. ಆಮೇಲೆ ಯೋಚನೆ ಮಾಡೋಣ. ಬಿಕಾಸ್ ಡೈರೆಕ್ಷನ್ ಅಷ್ಟು ಸುಲಭ ಅಲ್ಲ, ಅದು ಹೇಳುವಂತ ವಿಷಯನೇ. ನಿಮ್ ಕೈಯಲ್ಲಿ ಖಂಡಿತ ಆಗುತ್ತೆ. ನಾನು ಅದಕ್ಕೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಟ್ಬಿಟ್ಟೆ, ಸಕಲ ಕಲಾ ವಲ್ಲಭೆ ಅಂತ ಹೇಳ್ಬಿಟ್ಟು. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಈ ದೀಪಾವಳಿ ಹಬ್ಬದಂದು ನಿಮ್ ಜೊತೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡೆ. ನಿಮ್ಮ ಕೋಣ ಸಿನಿಮಾ ದೊಡ್ಡದಾಗಿ ಆಟಮ್ ಬಾಂಬ್ ತರ ಸೌಂಡ್ ಮಾಡ್ಲಿ ಅಂತ ಹರಿಸ್ತಾ, ಈ ದೀಪಾವಳಿ ನಿಮ್ಗೆ ಇನ್ನಷ್ಟು ಹೆಚ್ಚು ಖುಷಿ, ಸಂತೋಷ ಹಾಗೆ ಬೆಳಕನ್ನ ನೀಡ್ಲಿ ಅಂತ ಹರಿಸ್ತಾ, ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮೊಟ್ಟಿಗೆ ಕಳೆದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಕೋಣ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಗೂಟ ಇಟ್ಟ ಸಾಂಗು ಕೋಮಲ್ ಕುಮಾರ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ನಲ್ಲಿ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಹೋಗಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲರೂ ಕೂಡ ಹುಕ್ ಸ್ಟೆಪ್ಸ್ ನ ಒಂಚೂರು ರೀಲ್ಸ್ ಮಾಡಿ ನನಗೆ ಟ್ಯಾಗ್ ಮಾಡಿ. ಹೌದು, ನಾನು ಅದು ರೀಲ್ಸ್ ಒಂದು ಮರ್ತ್ಬಿಟ್ಟೆ. ನೀತು ರೀಲ್ಸ್ ಮಾಡಿರೋದು ನೋಡಿದೆ, ಕೋಮಲ್ ಸರ್ ಕೂಡ ಮಾಡಿದ್ದಾರೆ, ಮತ್ತೆ ಕಿಶನ್ ಕೂಡ ಮಾಡಿದ್ದಾರೆ. ಎಲ್ಲರೂ ಕೂಡ ರೀಲ್ಸ್ ಮಾಡಿ ತನಿಷಾ ಅವ್ರಿಗೆ ಟ್ಯಾಗ್ ಮಾಡಿ, ಬಂಪರ್ ಬಹುಮಾನವನ್ನ ಗೆದ್ಕೊಳ್ಳಿ. ಯಾ, ಅದೊಂದು ಪ್ಲಾನ್ ಇದೆ ಆಕ್ಚುಲಿ. ಗೊತ್ತಾ, ನಮ್ಮ ಪಾರ್ಟ್ನರ್ ಪ್ರೊಡ್ಯೂಸರ್ ಇದಾರಲ್ಲ, ಅವರು ಸ್ವಲ್ಪ ಅದರಲ್ಲೆಲ್ಲ ಎಕ್ಸೈಟೆಡ್. ಈ ತರದೊಂದು ಮಾಡೋಣ, ಒಂದು ಐಫೋನ್ ಕೊಟ್ಬಿಡೋಣ ಅಂತ. ಆ ರೀಲ್ಸ್ ಯಾರು ಸಖತ್ತಾಗಿ ಮಾಡ್ತಾರೋ, ಯಾರ್ದು ಹೈಯೆಸ್ಟ್ ವ್ಯೂ ಬರುತ್ತೋ ಅವ್ರಿಗೊಂದು ಐಫೋನ್ ಫಿಕ್ಸು ಅಂತ. ಓಕೆ, ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಡ್ತಾ ಇದ್ದೀನಿ. ನಾನು ಇನ್ನೂ ಎಲ್ಲೂ ಹೇಳಿಲ್ಲ, ನಿಮ್ಗೆ ಫಸ್ಟ್ ಹೇಳ್ತಾ ಇರೋದು. ಸೂಪರ್. ಓಕೆ, ನಂಗೊಂದು ನ್ಯೂಸ್ ಸಿಕ್ತು, ಎಕ್ಸ್ಕ್ಲೂಸಿವ್ ನ್ಯೂಸ್ ಸಿಕ್ತು ನೋಡಿ. ಕೋಣ ಸಿನಿಮಾದ ಸಾಂಗ್ಗೆ ರೀಲ್ಸ್, ಯಾವುದು ಗುಟ ಸಾಂಗ್ ಆಗಿರ್ಬೋದು, ಯಾವ ಸಾಂಗ್ಗೆ ನೀವು ರೀಲ್ಸ್ ಮಾಡಿ ಹಾಕ್ತೀರಾ, ಬೆಸ್ಟ್ ರೀಲ್ಸ್ ನ ಚಾಯ್ಸ್ ಮಾಡ್ಬಿಟ್ಟು ಅವ್ರಿಗೆ ಐಫೋನ್ ಬಂಪರ್ ಆಫರ್ ಗಿಫ್ಟ್ ಇರುತ್ತೆ. ಸೊ ರೀಲ್ಸ್ ಮಾಡೋದಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಕೋಣ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡಿ. October 31st ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತನಿಷಾ ಕುಪ್ಪಂಡ. ಅಶ್ವವೇಗ ಚಾನಲ್ನ ಎಲ್ಲಾ ವ್ಯೂವರ್ಸ್ಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಕಿ ದೀಪಾವಳಿ ವಿಶೇಷ ಕಾರ್ಯಕ್ರಮ ಅಂತ ಹೇಳ್ತಾ, ಮತ್ತೆ ಮುಂದಿನ ವಾರ ಇನ್ನೊಂದು ಸ್ಪೆಷಲ್ ಎಪಿಸೋಡ್ನೊಂದಿಗೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆ.